ಡಿಯರ್ ಫಸ್ಟ್ PUC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಫ್ರೆಡ್ರಿಕ್ ಡಗ್ಲಾಸ್ ಅಂತಕ್ಕಂತಹ ನಿಮ್ಮ ಲೆಸನನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ಈ ಫ್ರೆಡ್ರಿಕ್ ಡಗ್ಲಾಸ್ ಅಂತಕ್ಕಂಥವರು ಒಬ್ಬ ಹೋರಾಟಗಾರ ಆಗಿದ್ದಾರೆ. ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಗುಲಾಮಗಿರಿ ಪದ್ಧತಿ ಅಂತಕ್ಕಂಥದ್ದು ಏನು ಅಮೇರಿಕಾದಲ್ಲಿತ್ತು, ಅಂದರೆ ಕಪ್ಪು ಜನಗಳನ್ನು ತುಂಬಾ ಕೀಳಾಗಿ ನಡೆಸ್ಕೊಳ್ತಾ ಇದ್ರು. ಸೊ ಅಂತಹ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಡಿರ್ತಕ್ಕಂತಹ ಮಹಾನ್ ವ್ಯಕ್ತಿಗಳಲ್ಲಿ ಫ್ರೆಡ್ರಿಕ್ ಡಗ್ಲಾಸ್ ಅವರು ಕೂಡ ಒಬ್ಬರಾಗಿದ್ದಾರೆ. ಹುಟ್ಟುತ್ತಾನೆ ಇವರು ಕೂಡ ಒಬ್ಬ ಸ್ಲೇವ್ ಆಗಿ ಹುಟ್ಟಿರ್ತಾರೆ. ಬಟ್ ಆ ಒಂದು ಸ್ಲೇವರಿಯಿಂದ ಅಂದರೆ ಆ ಒಂದು ಗುಲಾಮಗಿರಿಯಿಂದ ತಪ್ಪಿಸಿಕೊಂಡು ಸ್ವತಂತ್ರ ವ್ಯಕ್ತಿಯಾಗಿ ಉಳಿದಿರ್ತಕ್ಕಂತಹ ಆ ಒಂದು ಗುಲಾಮಗಿರಿಗೆ ಒಳಗಾಗಿರ್ತಕ್ಕಂತಹ ಜನಗಳನ್ನು ಅವರು ಕೂಡ ಸ್ವಾತಂತ್ರ್ಯ ಪಡೀಲಿಕ್ಕೆ ಏನೆಲ್ಲ ಹೋರಾಟ ಮಾಡಿದ್ರು ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಇವರಾಗಿದ್ದಾರೆ. ಸೊ ಇವರ ಒಂದು ಬಾಲ್ಯದ ದಿನಗಳನ್ನು ಅವರು ಈ ಒಂದು ಪ್ರಸ್ತುತವಾಗಿರ್ತಕ್ಕಂತಹ ಪಾಠದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ, ಚಿತ್ರದಲ್ಲಿ ಗಮನಿಸಬಹುದು ಇಲ್ಲಿ ಯಾವ ರೀತಿ ಜನಗಳನ್ನು ಒಂದು ಸ್ಲೇವರಿ ಅಂದರೆ ಗುಲಾಮಗಿರಿತನಕ್ಕೆ ಒಳಪಡಿಸಲಾಗಿದೆ ಅಂತಕ್ಕಂಥದ್ದನ್ನು ಪ್ರಾಣಿಗಳ ರೀತಿಯಲ್ಲಿ ಜನಗಳನ್ನು ನಡೆಸ್ಕೊಳ್ತಾ ಇದ್ರು. ಸೊ ಇವರ ಬಗ್ಗೆ ಇರತಕ್ಕಂತಹ ಪಾಠವನ್ನು ನಾವು ನೋಡ್ತಾ ಇದ್ದೇವೆ. ಫ್ರೆಡ್ರಿಕ್ ಡಗ್ಲಾಸ್ ವಾಸ್ ಬಾರ್ನ್ ಇನ್ ಸ್ಲೇವರಿ, ಅಂದರೆ ಗುಲಾಮಗಿರಿಯಲ್ಲಿ ಇವರು ಕೂಡ ಹುಟ್ಟಿರ್ತಾರೆ. ಆಸ್ ಫ್ರೆಡ್ರಿಕ್ ಆಗಸ್ಟಸ್ ವಾಷಿಂಗ್ಟನ್ ಬೇಯ್ಲಿ. ಸೊ ಇವರ ಮೊದಲಿನ ಹೆಸರು ನೆನ್ಪಿಟ್ಕೊಳ್ಳಿ, ಫ್ರೆಡ್ರಿಕ್ ಆಗಸ್ಟಸ್ ವಾಷಿಂಗ್ಟನ್ ಬೇಯ್ಲಿ ಅಂತೇಳಿ. ಇವರು ಹುಟ್ಟಿರ್ತಕ್ಕಂತಹ ಸ್ಥಳವನ್ನು ಇಲ್ಲಿ ಕೊಡಲಾಗಿದೆ. ಈಸ್ಟಾನ್ ಇನ್ ಟ್ಯಾಲ್ಬೋಟ್ ಕಂಟ್ರಿ, ಮೇರಿಲ್ಯಾಂಡ್. ಚಿತ್ರದಲ್ಲಿ ಗಮನಿಸಬಹುದು, ದಿಸ್ ಈಸ್ ಅಮೇರಿಕನ್ ಮ್ಯಾಪ್. ಈ ಒಂದು ಪ್ಲೇಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಮೇರಿಲ್ಯಾಂಡ್ ಆಗಿದೆ. ಸೊ ಈ ಒಂದು ಪ್ಲೇಸಲ್ಲಿ ಡಗ್ಲಾಸ್ ಅವರು ಜನಿಸಿರ್ತಾರೆ. ಹಿ ವಾಸ್ ನಾಟ್ ಶೂರ್ ಆಫ್ ದ ಎಕ್ಸಾಕ್ಟ್ ಇಯರ್ ಆಫ್ ಹಿಸ್ ಬರ್ತ್. ಇವರು ಹುಟ್ಟಿದ್ದು ಯಾವ ವರ್ಷ ಅಂತಕ್ಕಂಥದ್ದು ಎಕ್ಸಾಕ್ಟ್ ಆಗಿ ಅವ್ರಿಗೇನೆ ಗೊತ್ತಿಲ್ಲ. ಬಟ್ ಹಿ ನ್ಯೂ ದಟ್ ಇಟ್ ವಾಸ್ 1817 ಆರ್ 1888. ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದಾರೆ 1817 ಇಲ್ಲ 18ರಲ್ಲಿ ಅಂತೇಳಿ. ಯಾಸ್ ಎ ಯಂಗ್ ಬಾಯ್ ಹಿ ವಾಸ್ ಸೆಂಟ್ ಟು ಬಾಲ್ಟಿಮೋರ್. ಸೊ ಇವ್ರು ಹೆಂಗಾಗಿರ್ತಕ್ಕಂತಹ ಸಂದರ್ಭದಲ್ಲಿನೇ ಬಾಲ್ಟಿಮೋರ್ ಅಂತಕ್ಕಂತಹ ಒಂದು ಪ್ಲೇಸ್ಗೆ ಇವರನ್ನ ಗುಲಾಮನಾಗಿ ಕಳಿಸಿರ್ತಾರೆ. ಟು ಬಿ ಎ ಹೌಸ್ ಸರ್ವೆಂಟ್ ವೇರ್ ಹಿ ಲರ್ನ್ ಟು ರೀಡ್ ಆ್ಯಂಡ್ ರೈಟ್. ಅಲ್ಲೇನೆ ಇವರು ಓದೋದು ಮತ್ತು ಬರೆಯೋದನ್ನು ಕಲ್ತಿರ್ತಾರೆ ವಿದ್ಯಾರ್ಥಿಗಳೇ. ವಿತ್ ದ ಅಸಿಸ್ಟೆನ್ಸ್ ಆಫ್ ಹಿಸ್ ಮಾಸ್ಟರ್ಸ್ ವೈಫ್. ಸೊ ಇವನ ಒಂದು ಒಡೆಯ ಏನಿರ್ತಾನೋ ಅವನ ಹೆಂಡತಿನೇ ಇವನಿಗೆ ಓದೋದು ಮತ್ತು ಬರೆಯೋದನ್ನು ಕಲಿಸಿಕೊಟ್ಟಿರ್ತಾರೆ. ಇನ್ 1838 ಹಿ ಎಸ್ಕೇಪ್ಡ್ ಫ್ರಮ್ ಸ್ಲೇವರಿ ಆ್ಯಂಡ್ ವೆಂಟ್ ಟು ನ್ಯೂಯಾರ್ಕ್ ಸಿಟಿ ವೇರ್ ಹಿ ಮ್ಯಾರಿಡ್ ಆ್ಯನಾ ಮರಿ. ಸೊ 1838ರಲ್ಲಿ ಈ ಒಂದು ಗುಲಾಮಗಿರಿ ವ್ಯವಸ್ಥೆಯಿಂದ ತಪ್ಪಿಸಿಕೊಂಡು ಇವರು ಎಲ್ಲಿಗೆ ಹೋಗ್ತಾರೆ ನೋಡಿ, ನ್ಯೂಯಾರ್ಕಿಗೆ ಹೋಗ್ತಾರೆ. ಅಲ್ಲಿ ಆ್ಯನಾ ಮರೆ ಅಂತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ಮದುವೆ ಆಗ್ತಾರೆ. ಚಿತ್ರದಲ್ಲಿ ಗಮನಿಸಬಹುದು, ಇವರೇನೆ ಆ್ಯನಾ ಮರೆ ಆಗಿದ್ದಾರೆ. ಅ ಫ್ರೀ ಕಲರ್ಡ್ ವುಮೆನ್ ಹೂಮ್ ಹಿ ಹ್ಯಾಡ್ ಮೆಟ್ ಇನ್ ಬಾಲ್ಟಿಮೋರ್. ಸೊ ಈ ಒಂದು ಆ್ಯನಾ ಮರೆಯನ್ನು ಅವರು ಬಾಲ್ಟಿಮೋರಲ್ಲಿ ಮೊದಲಿಗೆನೆ ಭೇಟಿಯಾಗಿರ್ತಾರೆ. ಈಗ ಅವ್ರ ಜೊತೆ ಮದುವೆ ಆಗಿರ್ತಾರೆ. ಸೂನ್ ದೆರ್ ಆಫ್ಟರ್ ಹಿ ಚೇಂಜ್ ಹಿಸ್ ನೇಮ್ ಟು ಫ್ರೆಡ್ರಿಕ್ ಡಗ್ಲಾಸ್. ಕೆಲವೇ ದಿನಗಳಲ್ಲಿ ತಮ್ಮ ಹೆಸರನ್ನು ಇವರು ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ, ಫ್ರೆಡ್ರಿಕ್ ಡಗ್ಲಾಸ್ ಅಂತೇಳಿ. In 1841, he addressed a convention of the Massachusetts Anti-Slavery Society in Nantucket and so greatly impressed the group that they immediately employed him as an agent. ಸೊ ಒಂದು ಭಾಷಣವನ್ನು ಮಾಡ್ತಾರೆ ಇವರು. ಎಲ್ಲಿ ಭಾಷಣ ಮಾಡ್ತಾರೆ ನೋಡಿ, ಮೆಸಾಚ್ಯೂಸೆಟ್ಸ್ ಅಂತಕ್ಕಂಥ ಒಂದು ಪ್ಲೇಸ್ ಇರುತ್ತೆ. ಅಲ್ಲಿ ಆ್ಯಂಟಿ ಸ್ಲೇವರಿ ಅಂದರೆ ಈ ಒಂದು ಗುಲಾಮಗಿರಿ ಪದ್ಧತಿಯ ವಿರುದ್ಧ ಒಂದು ಸಮ್ಮೇಳನ ನಡೀತಾ ಇದೆ. ಆ ಒಂದು ಸಮ್ಮೇಳನದಲ್ಲಿ ಇವ್ರು ಏನು ಮಾಡ್ತಾರೆ, ಒಂದು ಭಾಷಣವನ್ನು ಮಾಡ್ತಾರೆ. ಸೊ ತಮ್ಮ ಒಂದು ಭಾಷಣದಿಂದ ಅಲ್ಲಿರ್ತಕ್ಕಂತಹ ಅನೇಕ ಜನಗಳಿಗೆ ಇವರು ಮೋಡಿ ಮಾಡ್ತಾರೆ. ತುಂಬಾ ಜನಗಳು ಇಂಪ್ರೆಸ್ ಆಗ್ತಾರೆ ಇವರ ಒಂದು ಮಾತುಗಾರಿಕೆಯನ್ನು ನೋಡಿ. ಒರೇಟರ್ ಅಂದರೆ ಒಂದು ಭಾಷಣಗಾರ ಅಂತೇಳಿ, ಅದ್ಭುತವಾಗಿ ಮಾತನಾಡ್ತಕ್ಕಂಥವ್ರನ್ನ ಒರೇಟರ್ ಅಂತೇಳಿ ಕರಿತೇವೆ. ಸೊ ಅಲ್ಲಿರ್ತಕ್ಕಂತಹ ನಾಯಕರು ಇವರ ಒಂದು ಭಾಷಣದಿಂದ ಅಚ್ಚರಿಗೆ ಒಳಗಾಗ್ತಾರೆ. ದೇ ಡೌಟೆಡ್ ಇಫ್ ಹಿ ಹ್ಯಾಡ್ ಎವರ್ ಬೀನ್ ಎ ಸ್ಲೇವ್. ಇವನು ಯಾವತ್ತಾದರೂ ನಿಜವಾಗ್ಲೂ ಸ್ಲೇವ್ ಆಗಿದ್ನಾ ಅಂತಕ್ಕಂತಹ ಒಂದು ಅಚ್ಚರಿ ಆಗುತ್ತೆ. ಯಾಕೆಂದರೆ ಒಬ್ಬ ಗುಲಾಮನಾಗಿರ್ತಕ್ಕಂಥವನು ಇಷ್ಟೊಂದು ಮಾತನಾಡ್ತಾನೆ ಅಂದರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅವರ ಅನಿಸಿಕೆ ಆಗಿರುತ್ತೆ. ಸೊ ಹಿ ರೋಟ್ ನರೇಟಿವ್ ಆಫ್ ದ ಲೈಫ್ ಆಫ್ ಫ್ರೆಡ್ರಿಕ್ ಡಗ್ಲಾಸ್. ಸೊ ಅವರು ಬರೆದಿರ್ತಕ್ಕಂತಹ ಒಂದು ಪುಸ್ತಕದ ಹೆಸರು ಇದಾಗಿದೆ ವಿದ್ಯಾರ್ಥಿಗಳೇ. ಡ್ಯೂರಿಂಗ್ ದ ಸಿವಿಲ್ ವಾರ್ ಹಿ ಅಸಿಸ್ಟೆಡ್ ಇನ್ ದ ರಿಕ್ರೂಟಿಂಗ್ ಆಫ್ ಕಲರ್ಡ್ ಮೆನ್ ಫಾರ್ ದ 54th and 55th Massachusetts regiments and consistently argued for the emancipation of slaves. ಸೊ ಇವರನ್ನು ಆ ಒಂದು ಸಿವಿಲ್ ವಾರ್ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಫ್ರೀ ಕಲರ್ಡ್ ಮೆನ್ ಅಂತ ಏನಿರ್ತಾರೋ ಅಥವಾ ಆ ಬ್ಲ್ಯಾಕ್ ರೇಸ್ನ ಜನಗಳೇನಿರ್ತಾರೋ ಅವರನ್ನು ಆ ಒಂದು ಸೈನ್ಯಕ್ಕೆ ಸೇರಿಸ್ಕೊಳ್ಳಿಕ್ಕೆ ಅವರನ್ನು ಮೋಟಿವ್ ಮಾಡ್ತಾರೆ. ಅದರ ಜೊತೆಗೆ ಆ ಒಂದು ಫ್ರೀ ಕಲರ್ಡ್ ಮೆನ್ ಅಥವಾ ಆ ಒಂದು ಸ್ಲೇವರಿಗೆ ಒಳಗಾಗಿರ್ತಕ್ಕಂತಹ ಜನಗಳೇನಿದ್ರಲ್ವ ಅವರ ಒಂದು ಮುಕ್ತಿಗಾಗಿ, ಎಮ್ಯಾನ್ಸಿಪೇಷನ್ ಅಂದರೆ ಮುಕ್ತಿ ಅಂತೇಳಿ, ಅಂದರೆ ಗುಲಾಮಗಿರಿತನಕ್ಕೆ ಯಾರು ಒಳಗಾಗಿರ್ತಾರೋ ಅವರಿಗೆ ಸ್ವಾತಂತ್ರ್ಯವನ್ನು ಕೊಡಿಸ್ತಕ್ಕಂತಹ ಒಂದು ಹೋರಾಟದಲ್ಲಿ ಅವರು ತೊಡಗ್ತಾರೆ ಆಗಿನಿಂದನೇ. ಆಫ್ಟರ್ ದ ವಾರ್ ಹಿ ವಾಸ್ ಆಕ್ಟಿವ್ ಇನ್ ಸೆಕ್ಯೂರಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ರೈಟ್ಸ್ ಆಫ್ ದ ಫ್ರೀ ಮೆನ್. ಸೊ
ಆ ಒಂದು ಏನು ಸ್ಲೇವ್ ಅಥವಾ ಸಿವಿಲ್ ವಾರ್ ಏನು ನಡೀತಾ ಇರುತ್ತಲ್ವ ಅದು ಮುಗಿದ ನಂತರದಲ್ಲಿ ಜನಗಳ ಒಂದು ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಕೂಡ ಇವರು ಹೋರಾಟ ಮಾಡ್ತಾರೆ. In his later years, at different times, he was secretary of the Santo Domingo Commission. ಬೇರೆ ಬೇರೆ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದಾರೆ. ಮಾರ್ಷಲ್ ಅಂದರೆ ಆರ್ಮಿಯಲ್ಲಿ ಒಂದು ಉನ್ನತ ಹುದ್ದೆ ಇದಾಗಿರುತ್ತೆ ಮಾರ್ಷಲ್ ಅಂತಕ್ಕಂಥದ್ದು, ಅಲ್ಲಿ ಕೆಲಸ ಮಾಡ್ತಾರೆ. ಆ್ಯಂಡ್ ರೆಕಾರ್ಡ್ ಆಫ್ ಡೀಡ್ಸ್ ಆಫ್ ದ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ, ಯುನೈಟೆಡ್ ಸ್ಟೇಟ್ ಮಿನಿಸ್ಟರ್ ಟು ಹೈಟಿ, ಈ ರೀತಿ ಬೇರೆ ಬೇರೆ ಒಂದು ಉದ್ಯೋಗಗಳನ್ನು ಕೆಲಸಗಳನ್ನು ಮಾಡ್ತಾರೆ. ಹಿಸ್ ಅದರ್ ಆಟೋಬಯೋಗ್ರಫಿಕಲ್ ವರ್ಕ್ಸ್ ಆರ್ ಮೈ ಬಾಂಡೇಜ್ ಆ್ಯಂಡ್ ಮೈ ಫ್ರೀಡಮ್. ಮತ್ತೊಂದು ಇವರ ಒಂದು ಆಟೋಬಯೋಗ್ರಫಿಕಲ್ ಅಂದರೆ ಆತ್ಮಕಥೆ ಅಂತೇಳಿ ತಮ್ಮನ್ನೇ ತಾವು ಅವರ ಜೀವನದ ಕುರಿತು ಬರೆದಿರ್ತಕ್ಕಂತಹ ಪುಸ್ತಕಗಳನ್ನು ಆಟೋಬಯೋಗ್ರಫೀಸ್ ಅಂತ ಕರಿತೇವೆ. ಸೊ ಇಲ್ಲಿ ಮೈ ಬಾಂಡೇಜ್ ಆ್ಯಂಡ್ ಮೈ ಫ್ರೀಡಮ್ ಅಂತಕ್ಕಂಥದ್ದು ಅವರ ಮತ್ತೊಂದು ಆತ್ಮಕಥೆ. ಆ್ಯಂಡ್ ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಫ್ರೆಡ್ರಿಕ್ ಡಗ್ಲಾಸ್, ಇದು ಕೂಡ ಅವರ ಒಂದು ಆಟೋಬಯೋಗ್ರಫಿ ಆಗಿದೆ. ಪಬ್ಲಿಷ್ಡ್ ಇನ್ 1855, 1881 ರೆಸ್ಪೆಕ್ಟಿವ್ಲಿ. ಸೊ ಎರಡು ಕೂಡ 1855ರಲ್ಲಿ ಮೈ ಬಾಂಡೇಜ್ ಆ್ಯಂಡ್ ಮೈ ಫ್ರೀಡಮ್ ಅಂತಕ್ಕಂಥದ್ದು ಪಬ್ಲಿಷ್ ಆಗುತ್ತೆ. ಅದೇ ರೀತಿ 1881ರಲ್ಲಿ ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಫ್ರೆಡ್ರಿಕ್ ಡಗ್ಲಾಸ್ ಅಂತಕ್ಕಂತಹ ಅವರ ಆತ್ಮಕಥೆ ಪಬ್ಲಿಷ್ ಆಗುತ್ತೆ. ಹಿ ಡೈಡ್ ಇನ್ 1895, 1895ರಲ್ಲಿ ಅವರು ಸಾಯ್ತಾರೆ. ಈಗ ಅವರೇ ತಮ್ಮ ಒಂದು ಲೈಫ್ ಸ್ಟೋರಿಯನ್ನು ಯಾವ ರೀತಿ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಐ ವಾಸ್ ಬಾರ್ನ್ ಇನ್ Tuckahoe near Hillsborough and about 12 miles from Easton in Talbot County, Maryland. ಸೊ ಅವರ ಒಂದು ಜನ್ಮಸ್ಥಳವನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. I have no accurate knowledge of my age, never having seen any authentic record containing it. ಸೊ ಈಗ ಯಾರಾದರೂ ತಮ್ಮ ಒಂದು ಜನ್ಮ ದಿನಾಂಕವನ್ನು ಹೇಳಬೇಕು ಅಂದರೆ ಯಾವುದಾದ್ರೂ ಒಂದು ರೆಕಾರ್ಡ್ ಇರಬೇಕಲ್ವಾ, ಆ ರೀತಿಯಾಗಿರ್ತಕ್ಕಂತಹ ಒಂದು ಜನ್ಮ ದಿನಾಂಕವನ್ನು ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ, ಅಕ್ಯುರೇಟಿಗೆ ಹೇಳಲಿಕ್ಕೆ ಇವರ ಬಳಿ ಯಾವುದೇ ಒಂದು ರೆಕಾರ್ಡ್ ಕೂಡ ಇಲ್ಲ. By far the larger part of the slaves know as little of their ages, horses know of theirs, and it is the wish of most masters within my knowledge to keep their slaves thus ignorant. ಸೊ ನೋಡಿ, ಅನೇಕ ಸ್ಲೇವ್ಸ್ಗಳೇನಿದ್ರು ಅವರೆಲ್ಲರ ಪರಿಸ್ಥಿತಿಯು ಕೂಡ ಇದೇ ಆಗಿರುತ್ತೆ. ಅಂದರೆ ಅವರು ಹುಟ್ಟಿರ್ತಕ್ಕಂತಹ ಯಾವುದೇ ಒಂದು ದಿನಾಂಕ ಆ ಒಂದು ಸ್ಲೇವ್ಸ್ಗಳಿಗೆ ಅಂದರೆ ಗುಲಾಮರಾಗಿ ಏನಿದ್ರು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಇವರ ಒಂದು ಮಾಸ್ಟರ್ಸ್ ಏನಿರ್ತಿದ್ರು ಅಂದರೆ ಒಡೆಯರ್ ಏನಿರ್ತಾ ಇದ್ರು ಅವ್ರು ಯಾವುದೇ ಕಾರಣಕ್ಕೂ ಅವರ ಒಂದು ಜನ್ಮದ ಬಗ್ಗೆ ಇವರಿಗೆ ಮಾಹಿತಿಯನ್ನು ಕೊಡ್ತಾ ಇರಲಿಲ್ಲ. ಸೊ ಆ ರೀತಿಯಾಗಿ ಇಗ್ನೋರೆಂಟ್ ಅಂದರೆ ಏನನ್ನೂ ತಿಳಿಯದ ಹಾಗೆ ಅಜ್ಞಾನದಲ್ಲಿನೇ ಈ ಒಂದು ಗುಲಾಮರನ್ನು ಇಟ್ಟಿರ್ತಾ ಇದ್ರು ಅವರ ಮಾಸ್ಟರ್ಸ್ಗಳು. ಐ ಡು ನಾಟ್ ರಿಮೆಂಬರ್ ಟು ಹ್ಯಾವ್ ಎವರ್ ಮೀಟ್ ಎ ಸ್ಲೇವ್ ಹೂ ಕುಡ್ ಟೆಲ್ ಆಫ್ ಹಿಸ್ ಬರ್ತ್ಡೇ. ಸೊ ಆ ಒಂದು ಎಲ್ಲ ಸ್ಲೇವ್ಗಳನ್ನು ಕೇಳಿದಾಗ ಯಾರು ಕೂಡ ಒಬ್ಬರು ಕೂಡ ತಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹೇಳಿರ್ತಕ್ಕಂತಹ ಹಿಸ್ಟ್ರಿನೇ ಇಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ದೇ ಸೆಲ್ಡಮ್ ಕಮ್ ನಿಯರರ್ ಟು ಇಟ್ ದ್ಯಾನ್ ಪ್ಲಾಂಟಿಂಗ್ ಟೈಮ್, ಹಾರ್ವೆಸ್ಟ್ ಟೈಮ್, ಚೆರಿ ಟೈಮ್, ಸ್ಪ್ರಿಂಗ್ ಟೈಮ್ ಆರ್ ಫಾಲ್ ಟೈಮ್. ಸೊ ನೀನು ಯಾವಾಗ ಹುಟ್ಟಿದ್ದೀಯ ಅಂತ ಏನಾದರೂ ಅವರನ್ನು ಕೇಳಿದರೆ ಅವರು ಡೇಟ್ ಹೇಳ್ತಾ ಇರಲಿಲ್ಲ. ಪ್ಲಾಂಟಿಂಗ್ ಟೈಮ್ ಅಂದರೆ ಗಿಡಗಳನ್ನು ನೆಡ್ತಕ್ಕಂತಹ ಒಂದು ಸೀಸನ್ ಅದಾಗಿರುತ್ತೆ, ಅಥವಾ ಹಾರ್ವೆಸ್ಟ್ ಸೀಸನ್, ಶೆರಿ ಟೈಮ್, ಸ್ಪ್ರಿಂಗ್ ಟೈಮ್, ಈ ರೀತಿ ಒಂದು ಸೀಸನ್ಗಳನ್ನು ಹೇಳ್ತಾ ಇದ್ರು ಬಿಟ್ಟರೆ ಅಕ್ಯುರೇಟ್ ಆಗಿರ್ತಕ್ಕಂತಹ ಡೇಟನ್ನು ಅವ್ರು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಐ ವಾಂಟ್ ಆಫ್ ಇನ್ಫಾರ್ಮೇಷನ್ ಕನ್ಸರ್ನಿಂಗ್ ಮೈ ಓನ್ ವಾಸ್ ಎ ಸೋರ್ಸ್ ಆಫ್ ಅನ್ಹ್ಯಾಪಿನೆಸ್ ಟು ಮೀ ಈವನ್ ಡ್ಯೂರಿಂಗ್ ಚೈಲ್ಡ್ಹುಡ್. ಸೊ ಇವರ ಒಂದು ಜನ್ಮದ ಬಗ್ಗೆನೇ ಇವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ಇವ್ರಿಗೆ ತುಂಬಾ ಬೇಸರವನ್ನು ತರಿಸ್ತಾ ಇದೆ. ಯಾಕೆಂದರೆ ನನ್ನ ಜನ್ಮದ ಕುರಿತೇ ನನಗೆ ಮಾಹಿತಿ ಇಲ್ವಲ್ಲ ಅಂತಕ್ಕಂತಹ ಒಂದು ನೋವು ಇವ್ರಿಗೆ ಕಾಡ್ತಾ ಇರ್ತಾ ಇದೆ. ದ ವೈಟ್ ಚಿಲ್ಡ್ರನ್ ಕುಡ್ ಟೆಲ್ ದೇರ್ ಏಜಸ್. ಯಾಕೆಂದ್ರೆ ನೋಡಿ, ಅಲ್ಲಿರ್ತಕ್ಕಂತಹ ವೈಟ್ ಚಿಲ್ಡ್ರನ್ ಇದ್ರು ಅವರೆಲ್ಲರಿಗೂ ಕೂಡ ಅವ್ರು ಯಾವಾಗ ಹುಟ್ಟಿದ್ರು ಅಂತಕ್ಕಂಥದ್ದು ತಿಳಿದಿರುತ್ತೆ. ಬಟ್ ಈ ಒಂದು ಬ್ಲ್ಯಾಕ್ ಪೀಪಲ್ ಅಥವಾ ಸ್ಲೇವ್ಸ್ ಆಗಿ ಏನಿರ್ತಾ ಇದ್ರು ಅವರಿಗೆ ತಮ್ಮ ಜನ್ಮದ ಬಗ್ಗೆ ಯಾವುದೇ ಒಂದು ಸರಿಯಾಗಿರ್ತಕ್ಕಂತಹ ಮಾಹಿತಿನೇ ಇರ್ತಾ ಇರಲಿಲ್ಲ. ಐ ಕುಡ್ ನಾಟ್ ಟೆಲ್ ವೈ ಐ ಆಟ್ ಟು ಬಿ ಡಿಪ್ರೈವ್ಡ್ ಆಫ್ ದ ಸೇಮ್ ಪ್ರಿವಿಲೇಜ್. ಈ ಒಂದು ವೈಟ್ ಚಿಲ್ಡ್ರನ್ ತಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹೇಳ್ತಾರೆ, ಬಟ್ ನಾವು ಬ್ಲ್ಯಾಕ್ ಪೀಪಲ್ ಆಗಿರ್ತಕ್ಕಂಥವ್ರು ಅಥವಾ ಸ್ಲೇವ್ಸ್ ಆಗಿ ಏನಿದಾವೋ ನಮಗೆ ಯಾಕೆ ಈ ಒಂದು ಹಕ್ಕು ಇಲ್ಲ ಅಂತಕ್ಕಂತಹ ಒಂದು ನೋವು ಇವರಲ್ಲಿ ಕಾಡ್ತಾ ಇದೆ. ಐ ವಾಸ್ ನಾಟ್ ಅಲೌಡ್ ಟು ಮೇಕ್ ಎನಿ ಎನ್ಕ್ವೈರೀಸ್ ಆಫ್ ಮೈ ಮಾಸ್ಟರ್ ಕನ್ಸರ್ನಿಂಗ್ ಇಟ್. ಸೊ ಈಗ ನೋಡಿ, ಇವನು ಹುಟ್ಟಿದ್ದು ಯಾವಾಗ ಅಂತಕ್ಕಂಥದ್ದು ಮೇ ಬಿ ಇವನ ಒಂದು ಯಜಮಾನನಿಗೆ ಗೊತ್ತಿರಬಹುದು, ಆದರೆ ಆ ಯಜಮಾನನನ್ನು ಕೇಳಿ ತಿಳಿದುಕೊಳ್ಳಿಕ್ಕೆ ಅವಕಾಶನೇ ಇರಲಿಲ್ಲ. ಯಾವಾಗ ನಾನು ಹುಟ್ಟಿದೆ ಅಂತೇಳಿ ಯಜಮಾನನನ್ನು ಕೇಳಲಿಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. He deemed all such inquiries on the part of his slave improper and impertinent and evidence of a restless spirit. ಏನಾದರೂ ಅಪ್ಪಿತಪ್ಪಿ ನಾನು ಯಾವಾಗ ಹುಟ್ಟಿದ್ದೆ ಅಂತೇಳಿ ಆ ಯಜಮಾನನನ್ನು ಏನಾದರೂ ಕೇಳಿದರೆ ಅವನು ಸರಿಯಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡ್ತಾ ಇರಲಿಲ್ಲ. ಅದರ ಅವಶ್ಯಕತೆ ನಿನಗಿಲ್ಲ, ಅದು ಯಾಕೆ ಬೇಕು ನಿನಗೆ ಅಂತೇಳಿ ಹೇಳ್ತಾ ಇದ್ದ. ದ ನಿಯರೆಸ್ಟ್ ಎಸ್ಟಿಮೇಟ್ ಐ ಕ್ಯಾನ್ ಗಿವ್
ಮೇಕ್ಸ್ ಮಿ ನಾವು ಬಿಟ್ವೀನ್ 27 and 28 years of age. ಸೊ ಈಗ ಅಂದಾಜು ಅವರು ತಮ್ಮ ಒಂದು ವಯಸ್ಸನ್ನು ಹೇಳ್ತಾ ಇದ್ದಾರೆ. 27 ಇರ್ಬೋದು, ಇಲ್ಲ 28 ಇರ್ಬೋದು ಅಂತೇಳಿ. I come to this from hearing my master say sometime during 1835 I was about 17 years old. ಸೊ 1835ನೇ ಇಸ್ವಿಯಲ್ಲಿ ಇವನ ಯಜಮಾನ ಹೇಳಿರ್ತಾರೆ, ಅಂದರೆ ಫ್ರೆಡ್ರಿಕ್ ಡಗ್ಲಾಸ್ ಅವರ ಯಜಮಾನ ಇವರಿಗೆ ಹೇಳಿರ್ತಕ್ಕಂಥದ್ದು, ನಿನಗೀಗ ಒಂದು 17 years old ಆಗಿರಬೇಕು ಅಂತ ಹೇಳಿರ್ತಾರಲ್ವ, ಅದನ್ನೇ ಇವರು ಕ್ಯಾಲ್ಕುಲೇಟ್ ಮಾಡಿಕೊಂಡು ಈಗ ಪ್ರಸ್ತುತ ನನ್ನ ಏಜ್ 27 ಅಥವಾ 28 ಅಂತೇಳಿ ಹೇಳ್ತಾ ಇದ್ದಾರೆ. ಮೈ ಮದರ್ ವಾಸ್ ನೇಮ್ಡ್ ಹ್ಯಾರಿಯಟ್ ಬೇಯ್ಲಿ. ಸೊ ಇವರ ತಾಯಿ ಹೆಸರೇನಪ್ಪ ಅಂದರೆ ಹ್ಯಾರಿಯಟ್ ಬೇಯ್ಲಿ. ಶಿ ವಾಸ್ ದ ಡಾಟರ್ ಆಫ್ ಐಸಾಕ್ ಆ್ಯಂಡ್ ಬೆಟ್ಸಿ ಬೇಯ್ಲಿ. ಸೊ ಇವರ ತಂದೆ ತಾಯಿ ಹೆಸರು ಏನಪ್ಪ ಅಂದರೆ ಐಸಾಕ್ ಆ್ಯಂಡ್ ಬೆಟ್ಸಿ ಬೇಯ್ಲಿ ಅಂತಕ್ಕಂಥವ್ರು. ಬೋತ್ ಕಲರ್ಡ್ ಆ್ಯಂಡ್ ಕ್ವೈಟ್ ಡಾರ್ಕ್. ಸೊ ಇವರ ತಂದೆ ತಾಯಿ ಇಬ್ಬರು ಕೂಡ ಕಲರ್ಡ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ಡ್ ಆಗಿರ್ತಕ್ಕಂಥವ್ರು ಆಗಿರ್ತಾರೆ. ಮೈ ಮದರ್ ನೋಡಲಿಕ್ಕೆ ನೋಡಿ ಕ್ವೈಟ್ ಡಾರ್ಕ್ ಇರ್ತಾರೆ. ಮೈ ಮದರ್ ವಾಸ್ ಆಫ್ ಎ ಡಾರ್ಕರ್ ಕಾಂಪ್ಲೆಕ್ಷನ್. ಕಾಂಪ್ಲೆಕ್ಷನ್ ಅಂದರೆ ಮೈ ಬಣ್ಣ ಅಂತೇಳಿ. ಸೊ ಇವರ ತಾಯಿ ಕಪ್ಪು ಕಲರ್ನವಳು ಆಗಿರ್ತಾಳೆ. ದೆನ್ ಐದರ್ ಮೈ ಗ್ರ್ಯಾಂಡ್ ಮದರ್ಸ್ ಆರ್ ಗ್ರ್ಯಾಂಡ್ ಫಾದರ್. ಮೈ ಫಾದರ್ ವಾಸ್ ಎ ವೈಟ್ ಮ್ಯಾನ್. ಇವರ ತಂದೆ ವೈಟ್ ಮ್ಯಾನ್ ಆಗಿರ್ತಾರೆ. ಹಿ ವಾಸ್ ಅಡ್ಮಿಟೆಡ್ ಟು ಬಿ ಸಚ್ ಬೈ ಆಲ್ ಐ ಎವರ್ ಹರ್ಡ್ ಸ್ಪೀಕ್ ಆಫ್ ಮೈ ಪೇರೆಂಟೇಜ್. ಇವರೇನು ತಂದೆಯನ್ನು ನೋಡಿಲ್ಲ ಹೇಗಿದ್ದಾರೆ ಅಂತಕ್ಕಂಥದ್ದು, ಬಟ್ ಇವರ ತಂದೆಯ ಕುರಿತು ಅಥವಾ ಇವರ ಪೇರೆಂಟೇಜ್ ಬಗ್ಗೆ ಮಾತನಾಡ್ತಕ್ಕಂಥದ್ದನ್ನು ಕೇಳಿಸ್ಕೊಂಡು ಇವರು ತಮ್ಮ ತಂದೆ ವೈಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ ಒಪಿನಿಯನ್ ವಾಸ್ ಆಲ್ಸೋ ವಿಸ್ಪರ್ಡ್ ದಟ್ ಮೈ ಮಾಸ್ಟರ್ ವಾಸ್ ಮೈ ಫಾದರ್. ಇನ್ನೊಂದು ಒಪಿನಿಯನ್ ಅಲ್ಲಿರುತ್ತೆ, ಏನಪ್ಪ ಅಂದರೆ ಇವರ ಒಂದು ಮಾಸ್ಟರ್ ಏನಿದ್ರು ಅವನೇನೆ ಇವರ ತಂದೆ ಅಂತಕ್ಕಂಥದ್ದು. ಬಟ್ ಆಫ್ ದ ಕರೆಕ್ಟ್ನೆಸ್ ಆಫ್ ದಿಸ್ ಒಪಿನಿಯನ್ ಐ ನೋ ನಥಿಂಗ್. ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಗೊತ್ತಿಲ್ಲ ಯಾರು ತಂದೆ ಅಂತೇಳಿ ಹೇಳ್ತಾ ಇದ್ದಾರೆ. ದ ಮೀನ್ಸ್ ಆಫ್ ನೋಯಿಂಗ್ ವಾಸ್ ವಿಥೆಲ್ಡ್ ಫ್ರಮ್ ಮೀ. ಸೊ ಆ ಸತ್ಯ ನನಗೆ ಗೊತ್ತಾಗಲೇ ಇಲ್ಲ, ಆ ಒಂದು ಸತ್ಯವನ್ನು ಬಚ್ಚಿಟ್ಟಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮೈ ಮದರ್ ಆ್ಯಂಡ್ ಐ ವರ್ ಸೆಪ್ರೇಟೆಡ್ ವೆನ್ ಐ ವಾಸ್ ಬಟ್ ಆ್ಯನ್ ಇನ್ಫಾಂಟ್ ಬಿಫೋರ್ ಐ ನ್ಯೂ ಹರ್ ಆ್ಯಸ್ ಮೈ ಮದರ್. ನೋಡಿ, ಇವರ ಜನ್ಮವನ್ನು ತಾಳಿದ ನಂತರದಲ್ಲಿ ಕೆಲವೇ ದಿನಗಳಲ್ಲಿ ತಾಯಿಯಿಂದ ಇವರನ್ನು ಸಪ್ರೇಟ್ ಮಾಡಲಾಗುತ್ತೆ. ಇನ್ಫಾಂಟ್ ಅಂದರೆ ಇನ್ನು ಶಿಶು ಅಂತೇಳಿ, ಶಿಶುವಾಗಲಿದ್ದಾಗಲೇ ಈ ಮಗ ಮತ್ತು ತಾಯಿಯನ್ನು ಬೇರ್ಪಡಿಸಿರ್ತಾರೆ. ಇಟ್ ಈಸ್ ಎ ಕಾಮನ್ ಕಸ್ಟಮ್ ಇನ್ ದ ಪಾರ್ಟ್ ಆಫ್ ಮೇರಿಲ್ಯಾಂಡ್ ಫ್ರಮ್ ವಿಚ್ ಐ ರ್ಯಾನ್ ಅವೇ. ಸೊ ಆ ಒಂದು ಮೇರಿಲ್ಯಾಂಡ್ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಇವರು ಅಲ್ಲಿ ಹೇಳ್ತಾ ಇದ್ರು. ಆಗಿನ ಕಾಲದಲ್ಲಿ ಈ ಒಂದು ಸ್ಲೇವ್ ಮಹಿಳೆಯರಿಗೆ ಮಕ್ಕಳು ಜನಿಸಿದರೆ ಆ ತಾಯಿ ಮತ್ತು ಮಕ್ಕಳನ್ನು ಎಷ್ಟು ಬೇಗ ದೂರ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಟು ಪಾರ್ಟ್ ಚಿಲ್ಡ್ರನ್ ಫ್ರಮ್ ದೇರ್ ಮದರ್ಸ್ ಎಟ್ ಎ ವೆರಿ ಅರ್ಲಿ ಏಜ್. ಪಾರ್ಟ್ ಅಂದರೆ ದೂರ ಮಾಡೋದು ಅಂತೇಳಿ, ತಾಯಿ ಮತ್ತು ಮಕ್ಕಳನ್ನು ಬೇಗನೆ ದೂರ ಮಾಡ್ತಾ ಇದ್ರು. ಫ್ರೀಕ್ವೆಂಟ್ಲಿ ಬಿಫೋರ್ ದ ಚೈಲ್ಡ್ ಹ್ಯಾಸ್ ರೀಚ್ಡ್ ಇಟ್ಸ್ 12th month. ಕೇವಲ ಆ ಮಗುವನ್ನು ಹೆತ್ತು 12 ತಿಂಗಳ ಒಳಗಡೆನೆ ಆ ಮಕ್ಕಳನ್ನು ಮತ್ತು ತಾಯಿಯನ್ನು ದೂರ ಮಾಡ್ತಾ ಇದ್ರು. ಇಟ್ಸ್ ಮದರ್ ಈಸ್ ಟೇಕನ್ ಫ್ರಮ್ ಇಟ್ ಆ್ಯಂಡ್ ಹೈರ್ಡ್ ಔಟ್ ಆನ್ ಸಮ್ ಫಾರ್ಮ್ ಎ ಕನ್ಸಿಡರಬಲ್ ಡಿಸ್ಟಾನ್ಸ್ ಆಫ್. ಆ ಮಗುವನ್ನು ಮತ್ತು ತಾಯಿಯನ್ನು ಸ್ವಲ್ಪ ದೂರದಲ್ಲೇ ಇಡ್ತಾ ಇದ್ರು, ಹತ್ತಿರದಲ್ಲೂ ಕೂಡ ಇಡ್ತಾ ಇರಲಿಲ್ಲ. ಆ್ಯಂಡ್ ದ ಚೈಲ್ಡ್ ಈಸ್ ಪ್ಲೇಸ್ಡ್ ಅಂಡರ್ ದ ಕೇರ್ ಆಫ್ ಆ್ಯನ್ ಓಲ್ಡ್ ಮೆನ್. ಆ ಮಕ್ಕಳನ್ನು ಈಗೇನು ತಾಯಿಯಿಂದ ದೂರ್ಪಡಿಸಿದಾರೋ ಅಂತಹ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಅಂತೇಳಿ ವಯಸ್ಸಾಗಿರ್ತಕ್ಕಂತಹ ಒಬ್ಬ ಮಹಿಳೆಯನ್ನು ನೇಮಕ ಮಾಡ್ತಾ ಇದ್ರು. ಟೂ ಓಲ್ಡ್ ಫಾರ್ ಫೀಲ್ಡ್ ಲೇಬರ್. ಅಂತಹ ಹೆಣ್ಣು ಮಕ್ಕಳನ್ನು, ಅಂದರೆ ಈ ಒಂದು ವಯಸ್ಸಾಗಿರ್ತಕ್ಕಂತಹ ಮುದುಕಿಯರು ಏನಿರ್ತಾ ಇದ್ರು ಅವರಿಗೆ ಹೊಲದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಮಾತ್ರ ಅವರನ್ನು ಈ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಬಿಡ್ತಾ ಇದ್ರು. ಫಾರ್ ವಾಟ್ ದಿಸ್ ಸಪ್ರೇಷನ್ ಇಸ್ ಡನ್ ಐ ಡು ನಾಟ್ ನೋ. ಯಾವ ಒಂದು ಉದ್ದೇಶದಿಂದ ಈ ರೀತಿ ತಾಯಿ ಮತ್ತು ಮಕ್ಕಳನ್ನು ದೂರ ಇಡ್ತಾ ಇದ್ರು ಅಂತಕ್ಕಂಥದ್ದು ನನಗೆ ತಿಳಿತಾ ಇಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅನ್ಲೆಸ್ ಇಟ್ ಬಿ ಟು ಹಿಂಡರ್ ದ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ಸ್ ಅಫೆಕ್ಷನ್ ಟುವರ್ಡ್ ಇಟ್ಸ್ ಮದರ್. ಅಂದರೆ ಆ ಒಂದು ತಾಯಿ ಮತ್ತು ಮಗುವಿನ ಮಧ್ಯೆ ಯಾವುದೇ ಒಂದು ಪ್ರೀತಿ ಬಾಂಧವ್ಯಗಳು ಬೆಳೆಯಬಾರದು ಅಂತಕ್ಕಂತಹ ಒಂದು ಉದ್ದೇಶದಿಂದಾನೇ ಆ ಕೇವಲ 12 ತಿಂಗಳ ಒಳಗಡೆನೆ ಆ ತಾಯಿ ಮಗುವನ್ನು ಬೇರ್ಪಡಿಸ್ತಾ ಇದ್ರು. ಆ್ಯಂಡ್ ಟು ಬ್ಲಂಟ್ ಆ್ಯಂಡ್ ಡಿಸ್ಟ್ರಾಯ್ ದ ನ್ಯಾಚುರಲ್ ಅಫೆಕ್ಷನ್ ಆಫ್ ದ ಮದರ್ ಫಾರ್ ದ ಚೈಲ್ಡ್. ಸೊ ಆ ತಾಯಿಗೆ ತನ್ನ ಮಗುವಿನ ಕುರಿತು ಪ್ರೀತಿ ಕಾಳಜಿಗಳು ಇರತಕ್ಕಂಥದ್ದು ಸಹಜ. ಸೊ ಅದು ಬೆಳೆಯಬಾರದು ಅಂತಕ್ಕಂತಹ ಉದ್ದೇಶದಿಂದನೇ ಈ ಒಂದು ವ್ಯವಸ್ಥೆಯನ್ನು ಅವರು ಪಾಲಿಸ್ತಾ ಇರ್ತಾರೆ. ದಿಸ್ ಈಸ್ ದ ಇನ್ಎವಿಟಬಲ್ ರಿಸಲ್ಟ್. ಅಲ್ಲಿ ಹುಟ್ಟಿರ್ತಕ್ಕಂತಹ ಆ ಒಂದು ಬ್ಲ್ಯಾಕ್ ಪೀಪಲ್ ಮಕ್ಕಳು ಅಥವಾ ಸ್ಲೇವ್ಸ್ ಏನಿರ್ತಾ ಇದ್ರು ಅವರೆಲ್ಲರೂ ಕೂಡ ಈ ಒಂದು ಪರಿಸ್ಥಿತಿಗೆ ಒಳಗಾಗಿದ್ರು. ಐ ನೆವರ್ ಸಾ ಮೈ ಮದರ್ ಟು ನೋ ಹರ್ ಆಸ್ ಸಚ್ ಮೋರ್ ದ್ಯಾನ್ 4 or 5 times ಇನ್ ಮೈ ಲೈಫ್. ನೋಡಿ, ಇವರ ಜೀವನದಲ್ಲೇ ಇವರು ತಮ್ಮ ತಾಯಿಯನ್ನು ನೋಡಿದ್ದು ಕೇವಲ 4 or 5 times. 4ರಿಂದ 5 ಬಾರಿ ಮಾತ್ರ ನಾನು ನನ್ನ ತಾಯಿಯನ್ನು ನೋಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು ಅಂತಕ್ಕಂಥದ್ದನ್ನು ಅವರಿಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈಚ್ ಆಫ್ ದೀಸ್ ಟೈಮ್ಸ್ ವಾಸ್ ವೆರಿ ಶಾರ್ಟ್ ಇನ್ ಡ್ಯೂರೇಷನ್.
ಈ ಒಂದು 4-5 ಟೈಮ್ ಏನು ಭೇಟಿಯಾಗಿದ್ದರೋ ಅದು ಕೂಡ ತುಂಬಾ ಲಾಂಗ್ ಆಗಿರ್ತಕ್ಕಂತಹ ಟೈಮಲ್ಲ, ತುಂಬಾ ಶಾರ್ಟ್ ಟೈಮಲ್ಲಿ ಮಾತ್ರ ಇವರಿಬ್ಬರ ಭೇಟಿ ಆಗ್ತಾ ಇತ್ತು. ಆ್ಯಂಡ್ ಎಟ್ ನೈಟ್, ಅದು ಕೂಡ ರಾತ್ರಿಯಲ್ಲಿನೇ. ಶಿ ವಾಸ್ ಹೈಯರ್ಡ್ ಬೈ ಎ ಮಿಸ್ಟರ್ ಸ್ಟಿವಾರ್ಟ್. ಮಿಸ್ಟರ್ ಸ್ಟಿವಾರ್ಟ್ ಅಂದರೆ ಇಲ್ಲಿ ಒಬ್ಬ ತೋಟವನ್ನು ನೋಡಿಕೊಳ್ತಕ್ಕಂಥವನು ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ ಇವರ ತಾಯಿಯನ್ನು ಅವನು ಬಾಡಿಗೆಗೆ ತೆಗೆದುಕೊಂಡು ಹೋಗಿರ್ತಾನೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಹೂ ಲಿವ್ಡ್ ಅಬೌಟ್ 12 ಮೈಲ್ಸ್ ಫ್ರಮ್ ಮೈ ಹೋಮ್. ಸೊ ಈಗ ಫ್ರೆಡ್ರಿಕ್ ಡಗ್ಲಾಸ್ ಅವರು ಎಲ್ಲಿ ಇದ್ರಲ್ವಾ, ಅಂದರೆ ಆ ಮುದುಕಿಯಲ್ಲಿ ನೋಡ್ಕೊಳ್ತಾ ಇತ್ತಲ್ವ, ಅಲ್ಲಿಂದ ಸುಮಾರು 12 ಮೈಲುಗಳಷ್ಟು ದೂರದಲ್ಲಿ ಇವನ ತಾಯಿ ಕೆಲಸವನ್ನು ಮಾಡ್ತಾ ಇದ್ರಂತೆ. ಶಿ ಮೇಡ್ ಹರ್ ಜರ್ನೀಸ್ ಟು ಸಿ ಮೀ ಇನ್ ದ ನೈಟ್, ಟ್ರಾವೆಲಿಂಗ್ ದ ಹೋಲ್ ಡಿಸ್ಟನ್ಸ್ ಆನ್ ಫುಟ್. ನೋಡಿ, ಮಗನನ್ನು ನೋಡಬೇಕು ಅಂದರೆ 4-5 ಬಾರಿ ಏನು ಮಗನನ್ನು ಬಂದು ನೋಡ್ಕೊಂಡು ಹೋಗಿದ್ದಿರೋ ತಾಯಿ, ಅದು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತೇವೆ. ಮಗನನ್ನು ನೋಡಲಿಕ್ಕೆ ಅಂತೇಳಿ ತನ್ನ ಪ್ರಯಾಣವನ್ನು ತಾಯಿ ರಾತ್ರಿ ಮಾಡ್ತಾ ಇದ್ರು ಮತ್ತು ನಡೆದುಕೊಂಡೇ ಬರಬೇಕಾಗಿತ್ತು. ಟ್ರಾವೆಲಿಂಗ್ ದ ಹೋಲ್ ಡಿಸ್ಟನ್ಸ್ ಆನ್ ಫುಟ್. ಆಫ್ಟರ್ ದ ಪರ್ಫಾರ್ಮೆನ್ಸ್ ಆಫ್ ಹರ್ ಡೇಸ್ ವರ್ಕ್, ಅಂದರೆ ತನ್ನೆಲ್ಲ ಕೆಲಸವನ್ನು ಮುಗಿಸಿ, ಏನು ಕೆಲಸ ಕೊಟ್ಟಿರ್ತಿದ್ರೋ ಅದೆಲ್ಲವನ್ನು ಮುಗಿಸಿ ರಾತ್ರಿ ಮಾತ್ರ ಇವಳು ಅಲ್ಲಿಂದ ಹೊರಡಲಿಕ್ಕೆ ಅವಕಾಶ ಇತ್ತು. She was a field hand and whipping is the penalty of not being in the field at sunrise. ಸೊ ಫೀಲ್ಡ್ ಹ್ಯಾಂಡ್ ಅಂದರೆ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥವಳು ಅಂತೇಳಿ. ಸೊ ಇವನ ತಾಯಿ ಹೊಲದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಒಂದು ವೇಳೆ ಸೂರ್ಯ ಉದಯಿಸುವುದರ ಒಳಗಾಗಿ ಹೊಲದಲ್ಲಿ ಯಾರಾದರೂ ಕೆಲಸಕ್ಕಿಲ್ಲ ಅಂದರೆ ಅವರನ್ನು ಚಾಟಿ ಏಟಿನಿಂದ ಹೊಡಿತಾ ಇದ್ರು, ವಿಫಿಂಗ್ ಅಂತೇಳಿ. ಸೊ ಇವನ ತಾಯಿ ರಾತ್ರಿನೇ ಬಂದು ಮಗನನ್ನು ನೋಡಿಕೊಂಡು ಮತ್ತೆ ಬೆಳಗಾಗುವಷ್ಟರಲ್ಲಿ ಸುಮಾರು 12 ಮೈಲಿಗಳಷ್ಟು ಅವಳು ಬಂದುಬಿಟ್ಟು ಮಗನನ್ನು ನೋಡಿ ಮತ್ತೆ 12 ಮೈಲಿ ನಡೆದುಕೊಂಡೇ ಹೋಗಬೇಕಾಗಿತ್ತು ಸೂರ್ಯ ಉದಯ ಆಗುವುದಕ್ಕಿಂತ ಮೊದಲೇನೆ. ಅನ್ಲೆಸ್ ಎ ಸ್ಲೇವ್ ಹ್ಯಾಸ್ ಸ್ಪೆಷಲ್ ಪರ್ಮಿಷನ್ ಫ್ರಮ್ ಹಿಸ್ ಆರ್ ಹರ್ ಮಾಸ್ಟರ್ ಟು ದ ಕಾಂಟ್ರರಿ, ಪರ್ಮಿಷನ್ ವಿಚ್ ದೇ ಸೆಲ್ಡಮ್ ಗೆಟ್. ಸೊ ಈ ರೀತಿ ಬರಬೇಕು ಅಂದರೂ ಕೂಡ ಆ ಒಂದು ಮಾಸ್ಟರ್ ಏನಿರ್ತಾ ಇದ್ನೋ, ಯಜಮಾನ ಏನಿರ್ತಾ ಇದ್ನೋ, ಅವನ ಪರ್ಮಿಷನನ್ನು ತೆಗೆದುಕೊಂಡು ಬರಲೇಬೇಕಾಗಿತ್ತು. ಆದರೆ ಪರ್ಮಿಷನನ್ನು ಕೇಳಕ್ಕೆ ಹೋದರೆ ಆ ಯಜಮಾನ ಪರ್ಮಿಷನನ್ನು ಕೊಡ್ತಕ್ಕಂಥದ್ದು ಅತ್ಯಂತ ವಿರಳವಾಗಿತ್ತು. ಅಷ್ಟು ಸುಲಭವಾಗಿ ಯಾವುದೇ ಕಾರಣಕ್ಕೂ ಆ ಯಜಮಾನ ಪರ್ಮಿಷನ್ ಕೊಡ್ತಾ ಇರಲಿಲ್ಲ. ಆ್ಯಂಡ್ ಒನ್ ದಟ್ ಗಿವ್ಸ್ ಟು ಹಿಮ್ ದಟ್ ಗಿವ್ಸ್ ಇಟ್ ದ ಪ್ರೌಡ್ ನೇಮ್ ಆಫ್ ಬೀಯಿಂಗ್ ಎ ಕೈಂಡ್ ಮಾಸ್ಟರ್. ಈ ರೀತಿ ಯಾರಾದರೂ ಮಾಸ್ಟರ್ ಪರ್ಮಿಷನ್ ಕೊಟ್ಟಿದ್ದೆ ಆದರೆ ಅವನನ್ನು ಒಬ್ಬ ಕೈಂಡ್ ಮಾಸ್ಟರ್, ತುಂಬ ಹೃದಯವಂತ ಯಜಮಾನ ಅಂತೇಳಿ ಕರೀತಾ ಇದ್ರು. ಐ ಡು ನಾಟ್ ರಿಕಲೆಕ್ಟ್ ಆಫ್ ಎವರ್ ಸೀಯಿಂಗ್ ಮೈ ಮದರ್ ಬೈ ದ ಲೈಟ್ ಆಫ್ ಡೇ. ಹಗಲಿನ ಹೊತ್ತು ತನ್ನ ತಾಯಿಯನ್ನು ಎಂದೂ ಕೂಡ ತಾನು ನೋಡೇ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಫ್ರೆಡ್ರಿಕ್ ಡಗ್ಲಾಸ್ ಅವರು ತುಂಬ ನೋವಿನಿಂದನೇ ಹೇಳ್ತಾ ಇದ್ದಾರೆ. ಯಾಕೆಂದರೆ ನೋಡಿರೋದೇ 4ರಿಂದ 5 ಟೈಮ್, ಅದು ಕೂಡ ಅವನ ತಾಯಿ ರಾತ್ರಿಯಲ್ಲಿ ಮಾತ್ರ ಬಂದು ನೋಡಿಕೊಂಡು ಹೋಗಿರ್ತಕ್ಕಂಥದ್ದು. ಶಿ ವಾಸ್ ವಿತ್ ಮೀ ಇನ್ ದ ನೈಟ್. ಸೊ ರಾತ್ರಿ ಮಾತ್ರ ಮಗನ ಜೊತೆ ತಾಯಿ ಕೆಲವೊಂದಿಷ್ಟು ದಿನಗಳ ಕಾಲ, ಅಂದರೆ ಆ 4ರಿಂದ 5 ದಿನಗಳ ಕಾಲ ಸ್ಪೆಂಡ್ ಮಾಡಿದ್ದಾರೆ. ಶಿ ವುಡ್ ಲೈ ಡೌನ್ ವಿತ್ ಮೀ ಆ್ಯಂಡ್ ಗೆಟ್ ಮೀ ಟು ಸ್ಲೀಪ್. ಸೊ ಇವನ ಪಕ್ಕದಲ್ಲೇ ಮಲಗಿ ಮಗನನ್ನು ನಿದ್ರೆಗೆ ಜಾರುವಂತೆ ಆ ಒಂದು 4-5 ಟೈಮ್ ಮಾಡಿರ್ತಾರೆ. ಬಟ್ ಲಾಂಗ್ ಬಿಫೋರ್ ಐ ವೇಕ್ಡ್ ಶಿ ವಾಸ್ ಗಾನ್. ಬಟ್ ಇವರೇನು ನಿದ್ದೆ ಹೋಗಿ ಎಚ್ಚರಗೊಳ್ಳುವಷ್ಟರಲ್ಲಿ ತನ್ನ ಬಳಿ ತಾಯಿ ಇರ್ತಾ ಇರಲಿಲ್ಲ. ಎದ್ದು ನೋಡಿದಾಗ ತಾಯಿಯಲ್ಲಿ ಕಾಣಿಸ್ತಿರ್ಲಿಲ್ಲ. ವೆರಿ ಲಿಟಲ್ ಕಮ್ಯುನಿಕೇಶನ್ ಎವರ್ ಟುಕ್ ಪ್ಲೇಸ್ ಬಿಟ್ವೀನ್ ಅಸ್. ಯಾವತ್ತೂ ಕೂಡ ಇವರು ಮಾತನಾಡಿ ಇರ್ತಕ್ಕಂಥದ್ದೇ ಇವರಿಗೆ ಗೊತ್ತಿಲ್ಲ. ಲಿಟಲ್ ಕಮ್ಯುನಿಕೇಶನ್. Death soon ended what little we could have while she lived, and with it her hardships and suffering. ಇವನ ತಾಯಿ ಯಾವ ರೀತಿ ಸತ್ತು ಹೋಗ್ತಾರೆ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ತಾಯಿಯ ಸಾವಿನ ಮೂಲಕ ಮಗನಿಂದ ಮಾತ್ರ ಅವಳು ದೂರ ಆಗಲಿಲ್ಲ. ಈ ಒಂದು ಹಾರ್ಡ್ಶಿಪ್ಸ್, ಜೀವನದ ಏನು ಕಠಿಣ ಸಂದರ್ಭಗಳಿದ್ವು, ಅವಳ ನೋವೇನಿತ್ತು, ಇದೆಲ್ಲರಿಂದ ದೂರ ಹೋಗ್ತಾಳೆ. ಶಿ ಡೈಡ್ ವೆನ್ ಐ ವಾಸ್ ಅಬೌಟ್ 7 years old. ಕೇವಲ ಫ್ರೆಡ್ರಿಕ್ ಡಗ್ಲಾಸ್ ಅವರು 7 ವರ್ಷದವರಿದ್ದಾಗ ಅವಳು ಸತ್ತು ಹೋಗ್ತಾ ಇದ್ದಾಳೆ. ಆನ್ ಒನ್ ಆಫ್ ಮೈ ಮಾಸ್ಟರ್ಸ್ ಫಾರ್ಮ್ಸ್. ಸೊ ಒಂದು ಜಮೀನಿನಲ್ಲಿ, ಇವರ ಯಜಮಾನರ ತೋಟದಲ್ಲಿ ಸತ್ತು ಹೋಗಿರ್ತಾರೆ. ನಿಯರ್ ಲೀಸ್ ಮಿಲ್ ಅಂದರೆ ಸತ್ತು ಹೋಗಿರ್ತಕ್ಕಂತಹ ಸ್ಥಳದ ಹೆಸರು. ಐ ವಾಸ್ ನಾಟ್ ಅಲೌಡ್ ಟು ಬಿ ಪ್ರೆಸೆಂಟ್ ಡ್ಯೂರಿಂಗ್ ಹರ್ ಇಲ್ನೆಸ್. ತಾಯಿ ಸತ್ತಂತಹ ಸಂದರ್ಭದಲ್ಲಿ ನೋಡಿ, ಹರ್ ಇಲ್ನೆಸ್ ಅಂದರೆ ಅನಾರೋಗ್ಯ ಆಗಿರ್ತಕ್ಕಂಥದ್ದು, ತಾಯಿಗೆ ಹುಷಾರಿಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಾಗಲಿ, ಹರ್ ಡೆತ್ ಅವಳು ಸತ್ತಾಗಲಿ, ಆರ್ ಬೆರಿಯಲ್ ಅವಳ ಒಂದು ಶವ ಸಂಸ್ಕಾರವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಾಗಲಿ ಮಗ ಅಲ್ಲಿ ಇರಲಿಲ್ಲ, ಅದಕ್ಕೆ ಅವಕಾಶನೂ ಇರಲಿಲ್ಲ. ಶಿ ವಾಸ್ ಗಾನ್ ಲಾಂಗ್ ಬಿಫೋರ್ ಐ ನ್ಯೂ ಎನಿಥಿಂಗ್ ಅಬೌಟ್ ಇಟ್. ಇವನ ತಾಯಿ ಸತ್ತು ಹೋಗಿರ್ತಕ್ಕಂಥದ್ದು ಯಾವಾಗ ಗೊತ್ತಾಗುತ್ತೆ ಅಂದರೆ ಎಷ್ಟೋ ದಿನಗಳು ಕಳೆದ ಮೇಲೆ ಇವನಿಗೆ ಗೊತ್ತಾಗ್ತಾ ಇದೆ. ನೆವರ್ ಹ್ಯಾವಿಂಗ್ ಎಂಜಾಯ್ಡ್ to any considerable extent her soothing presence, her tender and watchful care, I received the tidings of her death with such the same emotions I should have probably felt at the death of a stranger.
ಸೊ ಇವನ ತಾಯಿಯ ಜೊತೆ ಯಾವಾಗಲೂ ಕೂಡ ಸಂತೋಷದಿಂದ ಕಳೆದಂತಹ ಕ್ಷಣಗಳೇ ಇವನಿಗೆ ಸರಿಯಾಗಿ ನೆನಪಿಲ್ಲ. ಅವಳ ಒಂದು ಪ್ರೀತಿ ವಾತ್ಸಲ್ಯಗಳನ್ನು ಇವರು ಪಡೆದುಕೊಳ್ಳೇ ಇಲ್ಲ. ಇವರ ಒಂದು ಟೆಂಡರ್ ಏಜಲ್ಲಿ ಅಂದರೆ ಇನ್ನು ಬಾಲ್ಯದಲ್ಲಿನೇ ಇವೆಲ್ಲವನ್ನು ಅನುಭವಿಸಬೇಕಾಗಿತ್ತು. ಬಟ್ ಅದು ಯಾವುದಕ್ಕೂ ಕೂಡ ಅವಕಾಶನೇ ಸಿಗಲಿಲ್ಲ. ಸೊ ಇವನ ತಾಯಿ ಸತ್ತಂತಹ ಟೈಡಿಂಗ್ಸ್ ಅಂದರೆ ಸುದ್ದಿ ಸಮಾಚಾರಗಳು ಅಂತೇಳಿ. ಸೊ ಈ ಒಂದು ಸತ್ತಂತಹ ಸುದ್ದಿ ಎಷ್ಟೋ ದಿನಗಳಾದ ಮೇಲೆ ಇವರಿಗೆ ಬಂದು ತಲುಪ್ತಾ ಇದೆ. ಆ ಸುದ್ದಿ ತಲುಪಿದಾಗ ನೋಡಿ ಇವರ ಒಂದು ಎಮೋಷನ್ಸ್ ಹೇಗಿರುತ್ತೆ ಅಂದರೆ, ಸೇಮ್ ಎಮೋಷನ್ಸ್ ಐ ಶುಡ್ ಹ್ಯಾವ್ ಪ್ರಾಬಬ್ಲಿ ಫೆಲ್ಟ್ ಅಟ್ ದ ಡೆತ್ ಆಫ್ ಎ ಸ್ಟ್ರೇಂಜರ್. ಯಾರೋ ಒಬ್ಬ ಸ್ಟ್ರೇಂಜರ್ ಸತ್ತಾಗ ಆಗ್ತಕ್ಕಂತಹ ಫೀಲ್ ಈಗ ತಾಯಿ ಸತ್ತಾಗಲೂ ಕೂಡ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿ ಯಾವುದೇ ಒಂದು ಪ್ರೀತಿ ವಾತ್ಸಲ್ಯಗಳನ್ನು ಇವನು ತಾಯಿಯ ಬಳಿ ಅನುಭವಿಸಿನೇ ಇಲ್ಲ. ಒಬ್ಬ ಅಪರಿಚಿತ ವ್ಯಕ್ತಿ ಸತ್ತಂತಹ ಸುದ್ದಿಯನ್ನು ಕೇಳಿದ ಹಾಗೇನೆ ಫೀಲ್ ಆಗ್ತಾ ಇದೆ ಇವ್ರಿಗೆ. ಕಾಲ್ಡ್ ದ ಸಡನ್ಲಿ ಅವೇ ಶಿ ಲೆಫ್ಟ್ ಮೀ ವಿತೌಟ್ ದ ಸ್ಲೈಟೆಸ್ಟ್ ಇಂಟಿಮೇಷನ್ ಆಫ್ ಹೂ ಮೈ ಫಾದರ್ ವಾಸ್. ಅವಳು ಸತ್ತಾಗ ನನ್ನ ತಂದೆ ಯಾರು ಅಂತಕ್ಕಂತಹ ಮಾಹಿತಿಯನ್ನು ಸ್ವಲ್ಪವೂ ಕೂಡ ಕೊಡದ ಹಾಗೆ ಸತ್ತು ಹೋಗಿಬಿಟ್ಟಿದ್ದಾಳೆ ಅಂತೇಳಿ ಹೇಳ್ತಾ ಇದ್ದಾರೆ. ದ ವಿಸ್ಪರ್ ದಟ್ ಮೈ ಮಾಸ್ಟರ್ ವಾಸ್ ಮೈ ಫಾದರ್ ಮೇ ಆರ್ ಮೇ ನಾಟ್ ಬಿ ಟ್ರೂ. ಸೊ ಅಲ್ಲಿ ಒಂದು ವಿಸ್ಪರಿಂಗ್ ಅಂದರೆ ಜನಗಳು ಮಾತನಾಡ್ತಕ್ಕಂಥದ್ದಿತ್ತು, ಇವನ ಮಾಸ್ಟರ್ ಏನಿದಾನೋ ಅವನೇ ಇವನ ತಂದೆ ಅಂತಕ್ಕಂಥದ್ದು. ಅದು ಸತ್ಯನೋ ಸುಳ್ಳು ನನಗೆ ತಿಳಿದಿಲ್ಲ ಅಂತೇಳಿ ಹೇಳ್ತಾರೆ. ಆ್ಯಂಡ್ ಟ್ರೂ ಆರ್ ಫಾಲ್ಸ್ ಇಟ್ ಈಸ್ ಆಫ್ ಬಟ್ ಲಿಟಲ್ ಕಾನ್ಸಿಕ್ವೆನ್ಸ್ ಟು ಮೈ ಪರ್ಪಸ್ whilst the fact remains. ಸತ್ಯ ಅವರಿಗೆ ಗೊತ್ತಾಗಲೇ ಇಲ್ಲ. ಇನ್ ಆಲ್ ಇಟ್ಸ್ ಗ್ಲೇರಿಂಗ್ ಆಡಿಯಸ್ನೆಸ್ ದಟ್ ಸ್ಲೇವ್ ಹೋಲ್ಡರ್ಸ್ ಹ್ಯಾವ್ ಆರ್ಡೈನ್ಡ್. ಕೇವಲ ಇವರ ಒಂದು ಪರಿಸ್ಥಿತಿ ಆಗಿರಲಿಲ್ಲ, ಅಲ್ಲಿರ್ತಕ್ಕಂತಹ ಎಲ್ಲ ಸ್ಲೇವ್ ಮಕ್ಕಳೇನಿದ್ರೋ ಅವರೆಲ್ಲರ ಪರಿಸ್ಥಿತಿನೂ ಇದೇ ಆಗಿತ್ತು. ತಮ್ಮ ತಂದೆ ಯಾರು ಅಂತಕ್ಕಂಥದ್ದೇ ಹೆಚ್ಚಿನ ಮಕ್ಕಳಿಗೆ ತಿಳಿದಿರ್ತಾ ಇರಲಿಲ್ಲ. And by law established that the children of slave women shall in all cases follow the condition of their mothers. ನೋಡಿ ಅಲ್ಲಿ ಒಂದು ನಿಯಮವನ್ನು ಅಥವಾ ಒಂದು ಕಾನೂನನ್ನು ಅವರು ಮಾಡ್ಕೊಂಡಿದ್ದಾರೆ. ಅದೇನಪ್ಪ ಅಂದರೆ, ಈ ಒಂದು ಗುಲಾಮ ಹೆಣ್ಣು ಮಕ್ಕಳು ಏನಿರ್ತಾ ಇದ್ರು ಅವರಿಗೆ ಹುಟ್ಟಿರ್ತಕ್ಕಂತಹ ಮಕ್ಕಳು ಅವರ ತಂದೆ ಯಾರಾದರೂ ಆಗಿರಲಿ, ಬಟ್ ತಾಯಿಯ ಪರಿಸ್ಥಿತಿ ಯಾವ ರೀತಿ ಗುಲಾಮಗಿರಿಗೆ ಒಳಗಾಗಿರ್ತಾರೋ ಅದೇ ಪರಿಸ್ಥಿತಿಯನ್ನೇ ಆ ಮಕ್ಕಳು ಕೂಡ ಎದುರಿಸಬೇಕಾಗಿತ್ತು. ಆ್ಯಂಡ್ ದಿಸ್ ಇಸ್ ಡನ್ ಟು ಆಬ್ವಿಯಸ್ಲಿ ಟು ಅಡ್ಮಿನಿಸ್ಟರ್ ಟು ದೇರ್ ಓನ್ ಲಸ್ಟ್ಸ್. ಸೊ ಆ ಒಂದು ಯಜಮಾನರು ಏನಿರ್ತಾ ಇದ್ರು, ಮಾಸ್ಟರ್ಸ್ ಏನಿರ್ತಾ ಇದ್ರು, ತಮ್ಮ ಒಂದು ಕಾಮವಾಂಛೆಗಳನ್ನು ತೀರಿಸ್ಕೊಳ್ಳಿಕ್ಕೆ ಆ ಒಂದು ಸ್ಲೇವ್ಸ್ಗಳನ್ನು ಬಳಸ್ಕೊಳ್ತಾ ಇದ್ರು. ಆ್ಯಂಡ್ ಮೇಕ್ ಎ ಗ್ರಾಟಿಫಿಕೇಶನ್ ಆಫ್ ದೇರ್ ವಿಕೆಟ್ ಡಿಸೈರ್ಸ್ ಪ್ರಾಫಿಟಬಲ್ ಆಸ್ ವೆಲ್ ಆಸ್ ಪ್ಲೆಜರಬಲ್. ಸೊ ಅವರನ್ನು ಕಷ್ಟಪಟ್ಟು ಹೊಲದಲ್ಲಿ ದುಡಿಸಿಕೊಳ್ತಾನೂ ಲಾಭ ಮಾಡ್ಕೊಳ್ತಾ ಇದ್ರು, ತಮ್ಮ ಒಂದು ಆಸೆಗಳನ್ನು ತೀರಿಸ್ಕೊಳ್ಳಿಕ್ಕೂ ಕೂಡ ಆ ಸ್ಲೇವ್ಸ್ಗಳನ್ನು ಬಳಸಿಕೊಳ್ತಾ ಇದ್ರು. ಫಾರ್ by this cunning arrangement the slaveholder in cases not a few sustains to his slaves the double relation of master and father. ಸೊ ಆ ರೀತಿಯಾಗಿ ಆ ಒಂದು ಮಾಸ್ಟರ್ಗಳೇನಿರ್ತಾ ಇದ್ರು ಎಷ್ಟೋ ಸಂದರ್ಭದಲ್ಲಿ ಅವರ ಬಳಿ ಕೆಲಸ ಮಾಡ್ತಕ್ಕಂತಹ ಮಕ್ಕಳೇನ ಇರ್ತಾ ಇದ್ರು ಅವರಿಗೆ ಯಜಮಾನರು ಆಗಿರ್ತಾ ಇದ್ರು, ತಂದೆಯು ಕೂಡ ಆಗಿರ್ತಾ ಇದ್ರು. I know of such cases and it is worthy of remark that such slaves invariably suffer greater hardships. ನೋಡಿ, ಈ ರೀತಿಯಾಗಿರ್ತಕ್ಕಂತಹ ಮಕ್ಕಳು ಅಂದರೆ ಮಾಸ್ಟರ್ ಮತ್ತು ತಂದೆ ಇಬ್ಬರು ಒಬ್ಬನೇ ಏನಾಗಿರ್ತಾ ಇದ್ರು ಅಂತಹ ಮಕ್ಕಳು ಹೆಚ್ಚಿನ ಕಷ್ಟವನ್ನು ಅನುಭವಿಸ್ತಕ್ಕಂತಹ ಒಂದು ಚಾನ್ಸಲ್ಲಿತ್ತು. ಯಾಕೆಂದರೆ ಆ್ಯಂಡ್ ಹ್ಯಾವ್ ಮೋರ್ ಟು ಕೌಂಟೆಡ್ ವಿತ್ ದ್ಯಾನ್ ಅದರ್ಸ್. ಅಂದರೆ ಬೇರೆ ಮಕ್ಕಳಿಗಿಂತ ಇಂತಹ ಮಕ್ಕಳು ತುಂಬ ಕಷ್ಟ ಅನುಭವಿಸ್ತಾ ಇದ್ರು. ದೇ ಆರ್ ಇನ್ ದ ಫಸ್ಟ್ ಪ್ಲೇಸ್ ಎ ಕಾನ್ಸ್ಟಂಟ್ ಅಫೆನ್ಸ್ ಟು ದೇರ್ ಮಿಸ್ಟ್ರೆಸ್. ಯಾಕೆಂದರೆ ಇವರ ಒಂದು ಒಡೆಯನ ಹೆಂಡತಿ ಏನಿರ್ತಾ ಇದ್ರಲ್ವ ಅವರಿಗೆ ಈ ಮಕ್ಕಳನ್ನು ಕಂಡ್ರೆ ತುಂಬಾ ಕೋಪ ಇರ್ತಾ ಇತ್ತು. She is ever disposed to find fault with them. They can seldom do anything to please her. She is never better pleased than when she sees them under the lash. ಸೊ ಇವರು ಏನಾದರೂ ಒಂದು ಸಣ್ಣ ತಪ್ಪನ್ನು ಮಾಡಿಬಿಟ್ರೆ ಸಾಕು, ಆ ಒಂದು ಮಾಸ್ಟರ್ ವೈಫ್ ಇದ್ರಲ್ವ ತುಂಬ ದೊಡ್ಡದಾಗಿರ್ತಕ್ಕಂತಹ ಪನಿಷ್ಮೆಂಟನ್ನು ಕೊಡಲಿಕ್ಕೆ ಕಾಯ್ತಾ ಇರ್ತಿದ್ಲು. ಎಸ್ಪೆಷಲಿ ವೆನ್ ಶಿ ಸಸ್ಪೆಕ್ಟ್ಸ್ ಹರ್ ಹಸ್ಬೆಂಡ್ ಆಫ್ ಶೋಯಿಂಗ್ ಟು ಹಿಸ್ ಮುಲಾಟೋ ಚಿಲ್ಡ್ರನ್ ಫೇವರ್ಸ್ ವಿಚ್ ಹಿ ವಿತ್ಹೋಲ್ಡ್ಸ್ ಫ್ರಮ್ ಹಿಸ್ ಬ್ಲ್ಯಾಕ್ ಸ್ಲೇವ್ಸ್. ಯಾಕಾದರೂ ಅಪ್ಪಿ ತಪ್ಪಿ ಆ ಯಜಮಾನ ಏನಿರ್ತಾ ಇದ್ನೋ ಈ ಒಂದು ಬ್ಲ್ಯಾಕ್ ಚಿಲ್ಡ್ರನ್ ಬಗ್ಗೆ ಏನಾದರೂ ಸ್ವಲ್ಪ ಪ್ರೀತಿಯನ್ನು ತೋರಿಸಿದ್ದೇ ಆಗಿದ್ರೆ ಅವನ ಹೆಂಡತಿಗೆ ತುಂಬಾ ಕೋಪ ಬರ್ತಾ ಇತ್ತು. ಯಾಕೆಂದರೆ ತನ್ನ ಗಂಡನ ಮಗ ಮೇ ಬಿ ಇವನಾಗಿರಬೇಕು, ಅದಕ್ಕೆ ಹೆಚ್ಚಿನ ಪ್ರೀತಿಯನ್ನು ಅವ್ರ ಮೇಲೆ ತೋರಿಸ್ತಾ ಇದ್ದಾನೆ ಅಂಥೇಳಿ ಅಂತಹ ಮಕ್ಕಳ ಮೇಲೆ ಒಂದು ಕೋಪವನ್ನು ಕಾರ್ತಾ ಇದ್ಲು. ದ ಮಾಸ್ಟರ್ ಈಸ್ ಫ್ರೀಕ್ವೆಂಟ್ಲಿ ಕಂಪೆಲ್ಡ್ ಟು ಸೆಲ್ ದಿಸ್ ಕ್ಲಾಸ್ ಆಫ್ ಹೀಸ್ ಸ್ಲೇವ್ಸ್. ನೋಡಿ, ಈ ರೀತಿ ಆ ಒಂದು ಹೆಂಡತಿಗೆ ಏನಾದರೂ ಕೋಪ ಬಂದರೆ ಅಂತಹ ಮಕ್ಕಳನ್ನು ಅಲ್ಲಿಂದ ಅವನು ಬೇರೆ ಕಡೆ ಮಾರಾಟವನ್ನು ಮಾಡಬೇಕಾಗಿರುತ್ತೆ. ಔಟ್ ಆಫ್ ಡಿಫರೆನ್ಸ್ ಟು ದ ಫೀಲಿಂಗ್ಸ್ ಆಫ್ ಹಿಸ್ ವೈಟ್ ವೈಫ್ ಆ್ಯಂಡ್ ಕ್ರೂಯಲ್ ಆಸ್ ದ ಡೀಡ್ ಮೇ ಸ್ಟ್ರೈಕ್ ಎನಿ ಒನ್ ಟು ಬಿ ಫಾರ್ ಎ ಮ್ಯಾನ್ ಟು ಸೆಲ್ ಹಿಸ್ ಓನ್ ಚಿಲ್ಡ್ರನ್ ಟು ಹ್ಯೂಮನ್ ಫ್ಲೆಶ್ ಮಾಂಗರ್ಸ್. ಸೊ ಈ ರೀತಿ ಮೇ ಬಿ ಅವನಿಗೆ ಹುಟ್ಟಿರ್ತಕ್ಕಂತಹ ಆ ಮಕ್ಕಳಾಗಿದ್ರೂ ಕೂಡ ಅವುಗಳನ್ನು ಬೇರೆ ಕಡೆ ಅವನು ಮಾರಾಟ ಮಾಡಿ ಕಳಿಸ್ಬೇಕಾಗಿತ್ತು. ಯಾಕೆಂದರೆ ತನ್ನ ಬಿಳಿದಾಗಿರ್ತಕ್ಕಂತಹ ವೈಫ್ ಏನಿರ್ತಾ ಇದ್ಲೋ ಅವಳಿಗೆ ಕೋಪ ಬರಬಾರ್ದು ಅಂಥೇಳಿ. ಇಟ್ ಈಸ್ ಆಫನ್ ದ ಡಿಕ್ಟೇಟ್ ಆಫ್ ಹ್ಯುಮ್ಯಾನಿಟಿ for him to do so, for unless that does this
he must not only whip them himself but must stand by and see one white son tie up his brother. ನೋಡಿ, ಒಂದು ವೇಳೆ ಆ ಮಕ್ಕಳನ್ನು ಅವನು ಮಾರಾಟ ಮಾಡಿ ಬೇರೆ ಕಡೆ ಕಳಿಸ್ತಾ ಇದ್ರೆ ಎಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿತ್ತು ಅಂದರೆ, ಅವನು ತಂದೆ ಆಗಿದ್ರು ಕೂಡ ಆ ಒಂದು ಬ್ಲ್ಯಾಕ್ ಚಿಲ್ಡ್ರನ್ಸ್ ಏನಿರ್ತಾ ಇದ್ವೋ ಅವರಿಗೆ ತುಂಬಾ ದೊಡ್ಡ ಪನಿಷ್ಮೆಂಟನ್ನು ಕೊಡಬೇಕಾಗಿರ್ತಕ್ಕಂತಹ ಸಂದರ್ಭ ಬರ್ತಾ ಇತ್ತು. ವಿಪ್ ಅಂದರೆ ಬಾರಿಸೋದು ಅಂತೇಳಿ, ಚಾಟಿಯಿಂದ ಹೊಡೆಯೋದು ಅಂತೇಳಿ. ಸೊ ಆ ಚಾಟಿಯಿಂದ ಆ ಮಕ್ಕಳನ್ನು ಹೊಡಿಬೇಕಾಗಿತ್ತು. ಇಲ್ಲ ಅಂದರೆ ಆ ಒಂದು ವೈಟ್ ಸನ್ ಏನಿರ್ತಾ ಇದ್ನೋ ಅವನು ಆ ಒಂದು ಬ್ಲ್ಯಾಕ್ ಚಿಲ್ಡ್ರನ್ ಏನಿರ್ತಾ ಇದ್ವೋ ಅವರನ್ನು ಕಟ್ಟಿ ಹಾಕಿ. ನೋಡಿ, ಆ ಬ್ಲ್ಯಾಕ್ ಚೈಲ್ಡ್ ಇರ್ಬೋದು ಮತ್ತು ವೈಟ್ ಚೈಲ್ಡ್ ಇರ್ಬೋದು, ಅವರಿಬ್ಬರು ಕೂಡ ಸಂಬಂಧದಲ್ಲಿ ಸಹೋದರರಾಗಿರ್ತಾರೆ. ಆದರೂ ಕೂಡ ಆ ವೈಟ್ ಚೈಲ್ಡ್ ಏನು ಮಾಡಬೇಕಾಗಿತ್ತು ಅಂದರೆ ಈ ಬ್ಲ್ಯಾಕ್ ಚೈಲ್ಡನ್ನು ಕಟ್ಟಿ ಹಾಕಿ ಹೊಡಿಬೇಕಾಗಿರ್ತಾ ಇತ್ತು. ಸೊ ಇಂತಹ ಸಂದರ್ಭವನ್ನು ಆ ಯಜಮಾನ ನೋಡಲಿಕ್ಕೆ ಆಗದೇನೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಆ ಬ್ಲ್ಯಾಕ್ ಚಿಲ್ಡ್ರನನ್ನು ಬೇರೆ ಕಡೆ ಮಾರಾಟ ಮಾಡಿ ಕಳಿಸಿಬಿಡ್ತಾ ಇದ್ರು. ಬಟ್ ಫ್ಯೂ ಶೇಡ್ಸ್ ಡಾರ್ಕರ್ ಕಾಂಪ್ಲೆಕ್ಷನ್ ದ್ಯಾನ್ ಹಿಮ್ಸೆಲ್ಫ್ ಆ್ಯಂಡ್ ಪ್ಲೈ ದ ಗೋರಿ ಲ್ಯಾಶ್ ಟು ಹಿಸ್ ನೆಕೆಡ್ ಬ್ಯಾಕ್. ಗೋರಿ ಲ್ಯಾಶ್ ಅಂದರೆ ಭಯಂಕರವಾಗಿ ಹೊಡಿತಕ್ಕಂಥದ್ದು, ನೆಕೆಡ್ ಬ್ಯಾಕ್, ಆ ಮಕ್ಕಳನ್ನು ಬೆತ್ತಲೆ ಮಾಡಿ ಆ ಬೆನ್ನ ಮೇಲೆ ಜೋರಾಗಿ ಹೊಡಿತಕ್ಕಂಥದ್ದು. ಆ್ಯಂಡ್ ಇಫ್ ಇಸ್ ಲಿಸ್ಪ್ ಒನ್ ವರ್ಡ್ ಆಫ್ ಡಿಸ್ಅಪ್ರೂವಲ್ ಇಟ್ ಈಸ್ ಸೆಟ್ ಡೌನ್ ಟು ಹಿಸ್ ಪ್ಯಾರೆಂಟಲ್ ಪಾರ್ಶಿಯಾಲಿಟಿ. ಒಂದು ವೇಳೆ ಆ ಒಂದು ವೈಟ್ ಮಗು ಹೊಡಿದೇ ಇದ್ದರೆ ಅವನ ಒಂದು ಪ್ಯಾರೆಂಟಲ್ ಪಾರ್ಶಿಯಾಲಿಟಿ ಅವನಿಗೆ ಬೈತಾ ಇದ್ರು. ಆ್ಯಂಡ್ ಓನ್ಲಿ ಮೇಕ್ಸ್ ಎ ಬ್ಯಾಡ್ ಮ್ಯಾಟರ್ ವರ್ಸ್. ಒಂದು ವೇಳೆ ಆ ಹುಡುಗ ಹೊಡಿದೇ ಇದ್ದರೆ ಇನ್ನೂ ಕಷ್ಟ ಆಗ್ತಾ ಇತ್ತು. ಬೋತ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ದ ಸ್ಲೇವ್. ಸೊ ಆ ಹುಡುಗನಿಗೂ ತೊಂದರೆ, ಬ್ಲ್ಯಾಕ್ ಸ್ಲೇವ್ ಏನಿರ್ತಾ ಇದ್ನೋ ಅವನಿಗೂ ತೊಂದರೆ ಆಗ್ತಾ ಇತ್ತು. ಹೂಮ್ ಹಿ ವುಡ್ ಪ್ರೊಟೆಕ್ಟ್ ಆ್ಯಂಡ್ ಡಿಫೆಂಡ್. ಐ ಹ್ಯಾವ್ ಹ್ಯಾಡ್ 2 ಮಾಸ್ಟರ್ಸ್. ಅಂದರೆ ಇವರಿಗೆ ಇಬ್ಬರು ಮಾಸ್ಟರ್ಸ್ಗಳು ಇರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಫಸ್ಟ್ ಮಾಸ್ಟರ್ ಬಗ್ಗೆ ಇಲ್ಲಿ ಅವರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಮೈ ಫಸ್ಟ್ ಮಾಸ್ಟರ್ ನೇಮ್ ವಾಸ್ ಆಂಥೋನಿ. ಸೊ ಮೊದಲ ಮಾಸ್ಟರ್ ಹೆಸರು ಏನಪ್ಪ ಅಂದರೆ ಆಂಥೋನಿ ಅಂತಕ್ಕಂಥದ್ದು. ಐ ಡು ನಾಟ್ ರಿಮೆಂಬರ್ ಹಿಸ್ ಫಸ್ಟ್ ನೇಮ್. ಹಿ ವಾಸ್ ಜನರಲಿ ಕಾಲ್ಡ್ ಕ್ಯಾಪ್ಟನ್ ಆಂಥೋನಿ, a title which I presume he acquired by sailing a craft on the Chesapeake Bay. ಸೊ ಇವನಿಗೆ ಯಾವ ರೀತಿ ಆ ಒಂದು ಕ್ಯಾಪ್ಟನ್ ಆಂಥೋನಿ ಅಂತಕ್ಕಂತಹ ಹೆಸರು ಬಂತು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅವರು ಅಂದಾಜು ಮಾಡ್ತಾ ಇದ್ದಾರೆ. ಪ್ರೆಜ್ಯೂಮ್ ಅಂದರೆ ಎಕ್ಸಾಕ್ಟ್ ಆಗಿ ಅಲ್ಲ, ಅವರು ಸುಮ್ಮನೆ ಅಂದಾಜು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಎ ಕ್ರಾಫ್ಟ್ ಆನ್ ದ ಚೀಸಾಪೇಕ್ ಬೇ ಅಂದರೆ ಇವರು ಒಂದು ಸೇಲಿಂಗ್ ಮಾಡಿರ್ತಕ್ಕಂಥದ್ದರ ಕುರಿತು ಅವರು ಹೇಳ್ತಾ ಇದ್ದಾರೆ. ಅದರಿಂದಾಗಿನೇ ಇವ್ರಿಗೆ ಕ್ಯಾಪ್ಟನ್ ಆಂಥೋನಿ ಅಂತ ಹೆಸರು ಬಂತು ಅಂತೇಳಿ ಹೇಳ್ತಾ ಇದ್ದಾರೆ. ಹಿ ವಾಸ್ ನಾಟ್ ಕನ್ಸಿಡರ್ಡ್ ಎ ರಿಚ್ ಸ್ಲೇವ್ ಹೋಲ್ಡರ್. ಅವನೇನು ತುಂಬ ದೊಡ್ಡದಾಗಿರ್ತಕ್ಕಂತಹ ಸ್ಲೇವ್ ಹೋಲ್ಡರ್ ಆಗಿರಲಿಲ್ಲ. ಹಿ ಓನ್ಡ್ 2 or 3 ಫಾರ್ಮ್ಸ್. ಅವ್ರಿಗಿರ್ತಕ್ಕಂಥದ್ದು 2 ರಿಂದ 3 ಫಾರ್ಮ್ಸ್ ಆಗಿರುತ್ತೆ. ಆ್ಯಂಡ್ ಅಬೌಟ್ 30 ಸ್ಲೇವ್ಸ್. ಸೊ ಅವರ ಬಳಿ ಇರ್ತಕ್ಕಂತಹ ಸ್ಲೇವ್ ಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ 30 ಆಗಿರುತ್ತೆ. ಹಿಸ್ ಫಾರ್ಮ್ಸ್ ಆ್ಯಂಡ್ ಸ್ಲೇವ್ಸ್ ವರ್ ಅಂಡರ್ ದ ಕೇರ್ ಆಫ್ ಆ್ಯನ್ ಓವರ್ಸಿಯರ್. ಸೊ ಈ ಆಂಥೋನಿ ಏನಿದ್ನೋ ಆ ಒಂದು ಸ್ಲೇವ್ಸ್ಗಳನ್ನು ನೋಡ್ಕೊಳ್ಳಿಕ್ಕೆ ಅಂತೇಳಿ ಅವರ ಮೇಲೆ ಮೇಲುಸ್ತುವಾರಿಯನ್ನು ಮಾಡಲಿ ಅಂತೇಳಿ ಒಬ್ಬ ಮಾಲೀಕನನ್ನು ನೇಮಕ ಮಾಡ್ಕೊಂಡಿರ್ತಾನೆ. ಅಂದರೆ ಇವರೆಲ್ಲರನ್ನ ಸ್ಲೇವ್ಗಳನ್ನು ನೋಡ್ಕೊಳ್ಳಿಕ್ಕೆ ಅಂತೇಳಿ. ದ ಓವರ್ಸಿಯರ್ಸ್ ನೇಮ್ ವಾಸ್ ಪ್ಲಮ್ಮರ್. ಸೊ ಆ ವ್ಯಕ್ತಿ ಹೆಸರು ಏನಪ್ಪ ಅಂದರೆ ಪ್ಲಮ್ಮರ್ ಅಂಥೇಳಿ. ಮಿಸ್ಟರ್ ಪ್ಲಮ್ಮರ್ ವಾಸ್ ಎ ಮಿಸರಬಲ್ ಡ್ರಂಕರ್ಡ್. ಇವನೊಬ್ಬ ಮಹಾ ಕುಡುಕ ಆಗಿರ್ತಾನೆ. ಎ ಪ್ರೊಫೇನ್ ಸ್ವೇರರ್ ಅಂದರೆ ಯಾವಾಗಲೂ ಕೂಡ ಪ್ರೊಫೇನ್ ಸ್ವೇರರ್ ಅಂದರೆ ಕೆಟ್ಟದ್ದಾಗಿ ಬೈತಕ್ಕಂಥವನು ಅಂತೇಳಿ. ಸೊ ಆ ಒಂದು ಸ್ಲೇವ್ಸ್ ಏನಿದ್ರು ಅವ್ರನ್ನ ತುಂಬ ಕೆಟ್ಟದಾಗಿ ಬೈತಾ ಇರ್ತಾನೆ. ಆ್ಯಂಡ್ ಎ ಸ್ಯಾವೇಜ್ ಮಾನ್ಸ್ಟರ್. ಒಬ್ಬ ಅನಾಗರಿಕ ಮೃಗ ಆಗಿರ್ತಾನೆ. ಮಾನ್ಸ್ಟರ್ ಅಂದರೆ ಮೃಗಗಳು ಅಂತೇಳಿ ತುಂಬ ಕೆಟ್ಟದಾಗಿ ಆ ಒಂದು ಗುಲಾಮರನ್ನು ಇವನು ನಡೆಸ್ಕೊಳ್ತಾ ಇದ್ದ. He always went armed with a cow skin and a heavy cudgel. ಸೊ ಆ ಒಂದು ತೋಟದಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಸ್ಲೇವ್ಸ್, ಅವರ ಸುತ್ತಮುತ್ತ ಇವನು ತಿರುಗಾಡ್ತಾ ಇದ್ದಾನೆ ಅಂದರೆ ಯಾವಾಗಲೂ ಕೂಡ ಇವನ ಕೈಯಲ್ಲಿ ಒಂದು ಕೌ ಸ್ಕಿನ್ ಅಂದರೆ ಒಂದು ಚಾಟಿ ಇರ್ತಾ ಇತ್ತು. ಅದ್ರ ಜೊತೆಗೆ ಒಂದು ದೊಣ್ಣೆ ಇವನ ಕೈಯಲ್ಲಿ ಇದ್ದೇ ಇರ್ತಾ ಇತ್ತು. ಅಂದರೆ ಆ ಸ್ಲೇವ್ಸ್ಗಳು ಏನಾದರೂ ಸಣ್ಣ ತಪ್ಪು ಮಾಡಿದರೆ ಅಥವಾ ಕೆಲಸವನ್ನು ಮಾಡದಿದ್ದರೆ ಅದರಿಂದ ಜೋರಾಗಿರ್ತಕ್ಕಂತಹ ಏಟುಗಳನ್ನು ಇವನು ಆ ಒಂದು ಕೌ ಸ್ಕಿನ್ನಿಂದ ಮತ್ತು ಕಡ್ಜಲಿಂದ ಅಂದರೆ ದೊಣ್ಣೆಯಿಂದ ಕೊಡ್ತಾ ಇದ್ದ. ಐ ಹ್ಯಾವ್ ನೋನ್ ಹಿಮ್ ಟು ಕಟ್ ಆ್ಯಂಡ್ ಸ್ಲ್ಯಾಶ್ ದ ವುಮೆನ್ಸ್ ಹೆಡ್ಸ್ ಸೋ ಹಾರಿಬಲಿ. ಸೊ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಹೊಡಿತಾ ಇದ್ದ ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಹೇಳ್ತಾರೆ. ಕಟ್ ಆ್ಯಂಡ್ ಸ್ಲ್ಯಾಶ್ ಅಂದರೆ ಜೋರಾಗಿ ತಲೆ ಒಡೆದು ಹೋಗಬೇಕು, ಆ ರೀತಿ ಏಟುಗಳನ್ನು ತಲೆ ಮೇಲೇ ಕೊಡ್ತಾ ಇದ್ದ ಆ ಹೆಣ್ಣು ಮಕ್ಕಳ ಮೇಲೆ. ದಟ್ ಈವನ್ ಮಾಸ್ಟರ್ ವುಡ್ ಬಿ ಎನ್ರೇಜ್ಡ್ ಅಟ್ ಹಿಸ್ ಕ್ರುಯಾಲಿಟಿ. ಎಷ್ಟೋ ಸಂದರ್ಭದಲ್ಲಿ ಆ ಮಾಸ್ಟರ್ ಏನಿರ್ತಾ ಇದ್ನೋ ಅಂದರೆ ಆಂಥೋನಿ ಏನಿದ್ನೋ ಅವನೇನೆ ಇವನನ್ನು ಬೈತಾ ಇದ್ದ. ಆ ರೀತಿಯಾಗಿರ್ತಕ್ಕಂತಹ ಶಿಕ್ಷೆಯನ್ನು ಕೊಡಬೇಡ ಅಂಥೇಳಿ. ಆ್ಯಂಡ್ ವುಡ್ ಥ್ರೆಟನ್ ಟು ವಿಪ್ ಹಿಮ್ ಇಫ್ ಹಿ ಡಿಡ್ ನಾಟ್ ಮೈಂಡ್ ಹಿಮ್ಸೆಲ್ಫ್. ಒಂದು ವೇಳೆ ಈ ರೀತಿ ನೀನು ಇನ್ನೊಂದು ಸಾರಿ ಮಾಡಿದರೆ ನಿನಗೇನೆ ಚಾಟಿ ಏಟನ್ನು ಕೊಡ್ತೀನಿ ಅಂಥೇಳಿ ಆ ಆಂಥೋನಿನೇ ಹೇಳ್ತಾ ಇದ್ದ ಈ ಮಿಸ್ಟರ್ ಪ್ಲಮ್ಮರ್ಗೆ. ಮಾಸ್ಟರ್ ಹವೆವರ್ ವಾಸ್ ನಾಟ್ ಎ ಹ್ಯೂಮೇನ್ ಸ್ಲೇವ್ ಹೋಲ್ಡರ್. ಈ ರೀತಿ
ಅವನಿಗೆ ಅವನು ಹೆದರ್ತಾ ಇದ್ದಾನೆ ಅಂದರೆ ಆಂಥೋನಿ ಪ್ಲಮ್ಮರ್ಗೆ ಅವನೇನು ತುಂಬ ಒಳ್ಳೆ ವ್ಯಕ್ತಿ ಅಂತ ಏನೂ ಅಲ್ಲ, ಅವನು ಕೂಡ ತುಂಬಾ ಕ್ರೂರಿಯಾಗಿ ಇದ್ದ. It required extraordinary barbarity on the part of an overseer to affect him. He was cruel man, hardened by a long life slave holding. ಸೊ ಆ ವ್ಯಕ್ತಿನೂ ಕೂಡ ಆಂಥೋನಿನೂ ಕೂಡ ತುಂಬಾ ಕ್ರೂರ ವ್ಯಕ್ತಿ ಆಗಿದ್ದ. He would at times seem to take great pleasure in whipping a slave. I have often been awakened at the dawn of day by the most heart-rending shrieks of an ಓನ್ ಆಂಟ್ ಆಫ್ ಮೈನ್. ಸೊ ಇವನ ಆಂಟ್ಗೆ ಯಾವ ರೀತಿ ಶಿಕ್ಷೆ ಸಿಗ್ತಾ ಇತ್ತು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಎಷ್ಟೋ ಸಂದರ್ಭದಲ್ಲಿ ಅವೇಕಂಡ್ ಅಂದರೆ ಎಚ್ಚರಗೊಳ್ಳೋದು, ಬೆಳಗಾದಾಗ ಎಚ್ಚರವಾದಾಗ ಇವನ ಆಂಟ್ ಅರಚಾಡ್ತಾ ಇರತಕ್ಕಂಥದ್ದನ್ನು ಕೇಳಿಸಿಕೊಂಡೆ ಹಾರ್ಟ್ ರೆಂಡಿಂಗ್ ಅಂದರೆ ಹೃದಯ ಒಡೆದು ಹೋಗಬೇಕು, ಹೃದಯ ಕರಗಿ ಬಿಡಬೇಕು, ಅಂದರೆ ಭಯಂಕರವಾಗಿರ್ತಕ್ಕಂತಹ ಅರಚಾಟವನ್ನು ಇವನ ಆಂಟ್ ಅಲ್ಲಿ ಶ್ರೀಕ್ಸ್ ಅರಚಾಟ ಅಂತೇಳಿ ಕೂಗಾಡ್ತಾ ಇದ್ರು, ಅಂದರೆ ಶಿಕ್ಷೆಯನ್ನು ಪಡಿತಾ ಇರೋ ಕಾರಣದಿಂದ. whom he used to tie up a joist. ಸೊ ಇವನ ಮಾಸ್ಟರ್ ಏನಿದ್ನೋ ಅವನೇನು ಮಾಡ್ತಾ ಇದ್ದ, ಡಗ್ಲಾಸ್ ಅವರ ಆಂಟನ್ನು, ಜಾಯ್ಸ್ಟ್ ಅಂದರೆ ಏನು ಮೇಲ್ಗಡೆ ಒಂದು ಕಂಬ ಇರುತ್ತಲ್ಲ, ಜಂತೆ ಅಂತ ಕರಿತೇವೆ, ಅಲ್ಲಿಗೆ ತೂಗು ಹಾಕಿಬಿಟ್ಟು ಹೊಡಿತಾ ಇರತಕ್ಕಂಥದ್ದು. ಆ್ಯಂಡ್ ವಿಪ್ ಅಪಾನ್ ಹರ್ ನೆಕೆಡ್ ಬ್ಯಾಕ್ ಟಿಲ್ ಶಿ ವಾಸ್ ಲಿಟ್ರಲಿ ಕವರ್ಡ್ ವಿತ್ ಬ್ಲಡ್. ರಕ್ತ ಸಿಕ್ತ ಆಗೋವರೆಗೂ ಕೂಡ ಇವಳನ್ನು ಕಟ್ಟಿ ಹಾಕಿ ಅವಳ ನೆಕೆಡ್ ಬಾಡಿ ಮೇಲೆ ಆ ಒಂದು ಚಾಟಿಯಿಂದ ಇವನ ಮಾಸ್ಟರ್ ಹೊಡಿತಾ ಇದ್ದ. ನೋ ವರ್ಡ್ಸ್, ನೋ ಟಿಯರ್ಸ್, ನೋ ಪ್ರೇಯರ್ಸ್. ನೋಡಿ, ಕಣ್ಣೀರು ಇರ್ಬೋದು, ಯಾವುದೇ ಒಂದು ರಿಕ್ವೆಸ್ಟಿನ ಮಾತುಗಳಿರ್ಬೋದು, ಅಥವಾ ಏನೇ ಪ್ರಾರ್ಥನೆ ಇರ್ಬೋದು, ಏನೇ ಮಾಡಿದರೂ ಕೂಡ ಹೊಡಿತಕ್ಕಂಥದ್ದನ್ನು ಮಾಸ್ಟರ್ ನಿಲ್ಲಿಸ್ತಿರಲಿಲ್ಲ. ಫ್ರಮ್ ಹಿಸ್ ಗೋರಿ ವಿಕ್ಟಿಮ್ ಸೀಮ್ಡ್ ಟು ಮೂವ್ his iron heart from its bloody purpose. The louder she screamed, the harder he whipped. ನೋಡಿ, ಎಷ್ಟೊಂದು ಜೋರಾಗಿ ಅರಸ್ತಾ ಇದ್ರೋ ಅಷ್ಟೊಂದು ಜೋರಾಗಿನೇ ಇವನು ಹೊಡಿತಾ ಇದ್ದ. ಆ್ಯಂಡ್ ವೇರ್ ದ ಬ್ಲಡ್ ರ್ಯಾನ್ ಫಾಸ್ಟೆಸ್ಟ್ ದೇರ್ ಹಿ ವಿಪ್ಡ್ ಲಾಂಗೆಸ್ಟ್. ಅಂದರೆ ಹೊಡೆದು ರಕ್ತ ಏನು ಸುರಿತಾ ಇತ್ತಲ್ವಾ, ಅದೇ ಭಾಗದಲ್ಲಿನೇ ಮತ್ತೆ ಜೋರಾಗಿ ಹೊಡಿತಾ ಇದ್ದ. ವಿಪ್ಡ್ ಲಾಂಗೆಸ್ಟ್, ಅಲ್ಲೇ ಜಾಸ್ತಿ ಸರಿ ಹೊಡಿತಾ ಇದ್ದ. He would whip her to make her scream and whip her to make her hush. ಅವಳು ಜೋರಾಗಿ ಸ್ಕ್ರೀಮ್ ಅಂದರೆ ಕೂಗೋದು, ಜೋರಾಗಿ ಕೂಗ್ಲಿ ಅರಚಲಿ ಅಂತಾನೆ ಹೊಡಿತಾ ಇದ್ದ. ಅದ್ರ ಜೊತೆಗೆ ಮೇಕ್ ಹರ್ ಹಶ್, ಮತ್ತು ಸೈಲೆಂಟ್ ಮಾಡಲಿಕ್ಕೂ ಕೂಡ ಅವಳನ್ನು ಹೊಡಿತಾ ಇದ್ದ. ಸುಮ್ಮನೆ ಇದ್ರೆ ಅರಚಲಿ ಅಂತ ಹೊಡೆಯೋದು, ಅರಸ್ತಾ ಇದ್ರೆ ಸುಮ್ಮನಾಗು ಅಂತ ಹೊಡೆಯೋದು. ಸೊ ನಿರಂತರವಾಗಿ ಆ ಒಂದು ಹಿಪ್ಪಿಂದ ಹೊಡಿತಾನೆ ಇರ್ತಿದ್ದ ಮಾಸ್ಟರ್. ಆ್ಯಂಡ್ ನಾಟ್ ಅಂಟಿಲ್ ಓವರ್ಕಮ್ ಬೈ ಫ್ಯಾಟಿಗ್ ವುಡ್ ಹಿ ಸೀಸ್ ಟು ಸ್ವಿಂಗ್ ದ ಬ್ಲಡ್ ಕ್ಲಾಟೆಡ್ ಕೌಸ್ಕಿನ್. ಸೊ ನೋಡಿ, ಯಾವಾಗ ಇವನು ಹೊಡಿತಕ್ಕಂಥದ್ದನ್ನು ನಿಲ್ಲಿಸ್ತಾ ಇದ್ದ ಅಂದರೆ ಹೊಡೆದು ಇವನಿಗೆ ಫ್ಯಾಟಿಗ್ ಅಂದರೆ ಆಯಾಸ ಆಗ್ತಕ್ಕಂಥದ್ದು, ಸುಸ್ತಾಗಿರಬೇಕು, ಅವನಿಗೆ ಸುಸ್ತಾದ ಮೇಲೇ ಹೊಡೆಯೋದನ್ನು ನಿಲ್ಲಿಸ್ತಾ ಇದ್ದ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಕೌಸ್ಕಿನ್ ಅಥವಾ ಚಾಟಿ ಏನಿತ್ತೋ ಅದು ಕಂಪ್ಲೀಟಾಗಿ ಬ್ಲಡ್ ಕ್ಲಾಟೆಡ್ ಅಂದರೆ ರಕ್ತದಿಂದಾನೇ ಮುಣಿಗಿ ಹೋಗಿರ್ತಾ ಇತ್ತು. ಆ ರೀತಿ ಭಯಂಕರವಾಗಿ ಕ್ರೂರವಾಗಿ ನಡೆದುಕೊಳ್ತಾ ಇದ್ದಂತಹ ಮಾಸ್ಟರ್ ಆಂಥೋನಿ ಆಗಿದ್ದ. ಇಟ್ ವಾಸ್ ಎ ಮೋಸ್ಟ್ ಟೆರಿಬಲ್ ಸ್ಪೆಕ್ಟ್ಯಾಕಲ್. ನೋಡಲಿಕ್ಕೆ ತುಂಬಾ ಟೆರಿಬಲ್ ಅಂದರೆ ಭಯವನ್ನು ಹುಟ್ಟಿಸ್ತಕ್ಕಂತಹ ಸ್ಪೆಕ್ಟ್ಯಾಕಲ್ ಅಂದರೆ ದೃಶ್ಯ ಅಂತೇಳಿ. ಸೊ ಆ ಒಂದು ದೃಶ್ಯವನ್ನು ನೋಡಿದರೆ ಭಯ ಆಗಬೇಕು, ಆ ರೀತಿ ಇರ್ತಾ ಇತ್ತು ಅಂತ ಹೇಳ್ತಾರೆ. ಫ್ರಮ್ ಮೈ ಅರ್ಲಿಯೆಸ್ಟ್ ರಿಕಲೆಕ್ಷನ್ ಐ ಡೇಟ್ ದ ಎಂಟರ್ಟೈನ್ಮೆಂಟ್ ಆಫ್ ಎ ಡೀಪ್ ಕನ್ವಿಕ್ಷನ್ ದಟ್ ಸ್ಲೇವರಿ ವುಡ್ ನಾಟ್ ಆಲ್ವೇಸ್ ಬಿ ಏಬಲ್ ಟು ಹೋಲ್ಡ್ ಮೀ ವಿತ್ ಇನ್ ಇಟ್ಸ್ ಫೌಲ್ ಎಂಬ್ರೇಸ್. ನೋಡಿ, ಇವರಿಗೆ ಆರಂಭದಿಂದನೂ ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆ ಏನಪ್ಪ ಅಂದರೆ, ನಾನು ಒಂದಲ್ಲ ಒಂದು ದಿನ ಈ ಒಂದು ಗುಲಾಮಗಿರಿತನದಿಂದ ಮುಕ್ತನಾಗ್ತೇನೆ ಅಂತಕ್ಕಂತಹ ಒಂದು ನಂಬಿಕೆಯನ್ನು ಇವರು ಯಾವಾಗಲೂ ಕೂಡ ಹೊಂದಿರ್ತಾ ಇದ್ರು, ಅಂತಹ ಕಠಿಣ ಸಂದರ್ಭದಲ್ಲೂ ಕೂಡ. And in the darkest hours of my career in slavery, this living word of faith and spirit of hope departed not from me. ಸೊ ಎಷ್ಟೋ ಕಷ್ಟದ ದಿನಗಳನ್ನು ಇವರು ಎದುರಿಸಿದ್ರು ಕೂಡ ಯಾವತ್ತಿಗೂ ಕೂಡ ಅವ್ರಿಗೆ ಮುಂದೆ ಬದುಕ್ತಕ್ಕಂತಹ ಒಂದು ಹೋಪ್ ಅಥವಾ ಭರವಸೆ ಏನಿತ್ತು ಅದು ಯಾವತ್ತೂ ಕೂಡ ದೂರ ಆಗಿರಲಿಲ್ಲ. ಫೇತ್ ಅಂದರೆ ಇವರು ನಾನು ಒಂದು ದಿನ ಈ ಒಂದು ಗುಲಾಮಗಿರಿತನದಿಂದ ಮುಕ್ತನಾಗ್ತೇನೆ ಅಂತಕ್ಕಂತಹ ಒಂದು ನಂಬಿಕೆ ಯಾವತ್ತಿಗೂ ಕೂಡ ಇತ್ತು. ಬಟ್ ರಿಮೈನ್ಡ್ ಲೈಕ್ ಮಿನಿಸ್ಟ್ರಿಂಗ್ ಏಂಜಲ್ಸ್ ಟು ಚಿಯರ್ ಮೀ ಥ್ರೂ ದ ಗ್ಲೂಮ್. ಅಂತಹ ಕಷ್ಟದ ಸಂದರ್ಭದಲ್ಲೂ ಯಾವುದೋ ಒಂದು ದೇವರ ಮೆಸೆಂಜರ್ ಬಂದು ಇವರಿಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ಇವರು ಫೀಲ್ ಆಗ್ತಾ ಇದ್ದಾರೆ. ಅಂದರೆ ಆ ನಂಬಿಕೆ ಏನಿತ್ತೋ ಅದು ದೇವರಿಂದ ಬಂದಂತಹ ಒಂದು ಮೆಸೇಜ್ ಆಗುತ್ತೆ. ದಿಸ್ ಗುಡ್ ಸ್ಪಿರಿಟ್ ವಾಸ್ ಫ್ರಮ್ ಗಾಡ್. ಸೊ ಆ ಒಂದು ಶಕ್ತಿ ಇರ್ಬೋದು, ಆ ಒಂದು ಚೈತನ್ಯ ಇರ್ಬೋದು, ಆ ಕಷ್ಟಗಳನ್ನು ತಾಳಿಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಇರ್ಬೋದು, ಇದೆಲ್ಲ ಗಾಡ್ ಗಿಫ್ಟ್ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಟು ಹಿಮ್ ಐ ಆಫರ್ ಥ್ಯಾಂಕ್ಸ್ ಗಿವಿಂಗ್ ಆ್ಯಂಡ್ ಪ್ರೈಸ್. ಸೊ ಅಂತಹ ಎಲ್ಲ ಕಠಿಣ ಸನ್ನಿವೇಶಗಳನ್ನು ಎದುರಿಸಿ ಇವತ್ತು ತಾನು ಆ ಒಂದು ಸ್ಲೇವರಿಯಿಂದ ಮುಕ್ತನಾಗಿ ಅನೇಕ ಜನಗಳ
ಒಂದು ಹೋರಾಟ ಅಂದರೆ ಜನಗಳನ್ನು ಮುಕ್ತ ಮಾಡಲಿಕ್ಕೆ ಹೋರಾಟ ಮಾಡ್ತಕ್ಕಂತಹ ಶಕ್ತಿಯನ್ನು ಆ ದೇವರು ನನಗೆ ನೀಡಿರೋ ಕಾರಣದಿಂದ ಆ ದೇವರಿಗೆ ಧನ್ಯವಾದಗಳು ಅಂತೇಳಿ ಅವರು ಇಲ್ಲಿ ಕೊನೆಯದಾಗಿ ಹೇಳ್ತಾ ಇದ್ದಾರೆ. ನೋಡಿದಲ್ಲೋ ವಿದ್ಯಾರ್ಥಿಗಳೇ, ಈ ನಮ್ಮ ಫ್ರೆಡ್ರಿಕ್ ಡಗ್ಲಾಸ್ ಅವರು ತಮ್ಮ ಒಂದು ಬಾಲ್ಯದಿಂದ ಎಷ್ಟೊಂದು ನೋವುಗಳನ್ನು ಅನುಭವಿಸಿ ಕೊನೆಗೆ ಎಷ್ಟೋ ಈ ಒಂದು ಸ್ಲೇವ್ಸ್ ಅಥವಾ ಗುಲಾಮರನ್ನ ಮುಕ್ತ ಮಾಡಲಿಕ್ಕೆ ಹೋರಾಟವನ್ನು ಮಾಡಿ ಒಬ್ಬ ಯಶಸ್ವಿ ನಾಯಕರಾಗಿ ಕಾಣಿಸ್ಕೊಳ್ತಾರೆ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.